ಕಳೆದ ಶನಿವಾರ ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಮುಗಿಸಿ ವಿದ್ಯಾರ್ಥಿಗಳಿಂದ ಬಂದಂಥ 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡಿದ್ವಿ. ಒಂದು ವೃತ್ರಾಸುರನ ಕತೆ, ಎರಡನೇದು ಭಗವಂತನ ಒಂದು ಅನುಗ್ರಹದಲ್ಲಿರುವಂಥ ತಾರತಮ್ಯ ಏನಾದರೂ ಇದೆಯಾ, ಈ 2 ವಿಚಾರಗಳನ್ನು ನಾವು ನೋಡಿದ್ವಿ. ಮತ್ತೆ ಪುನಃ ನಾವು ಭಗವದ್ಗೀತೆಗೆ ಪ್ರವೇಶ ಮಾಡೋಣ. ಕೊನೆಯದಾಗಿ ಒಂಬತ್ತನೇ ಅಧ್ಯಾಯದ ಕೊನೆಯಲ್ಲಿ ಸಾರಾಂಶ, ಒಂಬತ್ತನೇ ಅಧ್ಯಾಯ ಕೊನೆಯಲ್ಲಿ ನಮ್ಮ ಜೀವನದಲ್ಲಿ ಮಾಡುವಂಥ ಪ್ರತಿಯೊಂದು ಕರ್ಮ, ಅದು ತಿನ್ನುವುದು, ಕೆಲಸ ಮಾಡುವುದು, ಯಜ್ಞ, ದಾನ, ತಪಸ್ಸು, ಇವೆಲ್ಲ ಕೂಡ ಭಗವಂತನಿಗೆ ಅರ್ಪಿಸುವಂಥ ಮನೋಭಾವದಿಂದ ಮಾಡಬೇಕು. ಹೀಗೆ ಮಾಡಿದರೆ ಕರ್ಮಫಲಕ್ಕೆ ಅಂಟಿಕೊಳ್ಳೋದಿಲ್ಲ, ಅದರ ಬಂಧನದಿಂದ ಮುಕ್ತಿ ಸಿಗುತ್ತೆ ಮತ್ತು ಸಾಧನಕ್ಕೂ ಕೂಡ ನಿಧಾನವಾಗಿ ಭಗವಂತನ ಕಡೆ ಸಾಕ್ತಾನೆ ಅಂತ ಹೇಳಿದ. ಭಗವಂತ ಎಲ್ಲ ಜೀವಿಗಳನ್ನು ಒಂದೇ ದೃಷ್ಟಿಯಿಂದ ನೋಡ್ತಾನೆ. ಯಾರ ಮೇಲೆಯೂ ಪ್ರೀತಿಯೂ ಇಲ್ಲ, ವಿರೋಧವೂ ಇಲ್ಲ. ಆದರೆ ಯಾರೋ ಭಕ್ತಿಯಿಂದ ಪ್ರೀತಿಸ್ತಾರೋ ಅವರಿಗೆ ಭಗವಂತ ಸಮೀಪವಾಗ್ತಾನೆ. ಒಂದು ವೇಳೆ ಪ್ರಬಲ ಪ್ರಾರಬ್ಧ ಕರ್ಮದಿಂದ ಒಬ್ಬನು ದಾರಿ ತಪ್ಪಿ ನಡೆದರೂ ಅವನಲ್ಲಿ ಪೂರ್ವಜನ್ಮ ಭಕ್ತಿ ಸಂಸ್ಕಾರ ಇದ್ದರೆ ಆತ ಬೇಗನೆ ತನ್ನ ತಪ್ಪು ಅರಿತು ಸರಿಯಾಗುವ ದಾರಿಯಲ್ಲಿ ಹೋಗ್ತಾನೆ. ಸತ್ಯವಾದಂಥವನು ಅವನ ಭಕ್ತಿ ಎಂದೂ ನಷ್ಟವಾಗುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಇದಕ್ಕೆ ಉದಾಹರಣೆಯೇ ನಾವು ಅನೇಕ ಕಥೆಗಳನ್ನು ನಾವು ನೋಡ್ತೀವಿ. ಅಜಾಮಿಳನ ಕಥೆ ಇದಕ್ಕೆ ಪೂರ್ವಕವಾಗೇ ಇರೋದಂಥದ್ದು. ಮತ್ತೆ ಪಾಪಯೋನಿಯಲ್ಲಿ ಹುಟ್ಟಿದವರು ಯಾರು ಕೂಡ ಯಾರು ಭಗವಂತನನ್ನು ಆಶ್ರಯಿಸ್ತಾರೋ ಅವರು ದೋಷಗಳಿಂದ ಹೊರಬಂದು ಪರಮಗತಿಯನ್ನು ಸೇರ್ತಾರೆ. ತಾತ್ಪರ್ಯ ಏನಂದರೆ ಜನ್ಮವರ್ಗ, ಸ್ಥಾನಮಾನ, ಲೋಕಮೌಲ್ಯ ಇದೆಲ್ಲ ಕೂಡ ಮುಖ್ಯವಲ್ಲ. ಶರಣಾಗತಿ ಮತ್ತು ಭಕ್ತಿ ಎಂಬುದು ತುಂಬ ಮುಖ್ಯ ಅಂತ ಹೇಳಿದ. ಮನಸ್ಸು ಸದಾ ಭಗವಂತನ ನೆಲೆಗೊಳ್ಳಲಿ. ದೈನಂದಿನ ಚಿಂತನೆ, ಪ್ರೀತಿ, ನಮಸ್ಕಾರ, ಪೂಜೆ ಎಲ್ಲವೂ ಭಗವಂತನಿಗೆ ಅರ್ಪಣವಾಗಲಿ. ಹೀಗೆ ಬದುಕಿದರೆ ಆ ವ್ಯಕ್ತಿ ಅವಶ್ಯವಾಗಿ ಭಗವಂತನ ಸೇರಲು ಸಾಧ್ಯ ಆಗುತ್ತೆ. ಇದು ಕೃಷ್ಣನ 9ನೇ ಅಧ್ಯಾಯದಲ್ಲಿ ಅಂತಿಮ ಘೋಷಣೆ. ಇಲ್ಲಿ ಮುಖ್ಯ ಸಂದೇಶ, ಜೀವನದಲ್ಲಿ ಕರ್ಮಗಳು ಬದಲಾಗೋದಿಲ್ಲ, ಕರ್ಮದ ಅನುಸಂಧಾನ ಬದಲಾಯಿಸಬೇಕು. ನಾನು ಮಾಡೋದು ಭಗವಂತನಿಗಾಗಿ ಎಂಬುವಂಥ ಭಾವನೆ ಬಂದು ಬರಬೇಕು. ಅದೇ ಬಂಧನವನ್ನು ಕಳಿಸಿಕೊಡುತ್ತದೆ. ಭಗವಂತ ವ್ಯಕ್ತಿ ಅವನ ಹುಟ್ಟಿನ ಆಧಾರದ ಮೇಲೆ ತೀರ್ಪು ಕೊಡುವುದಿಲ್ಲ. ಆತ ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ನಿಜವಾದಂಥ ಶರಣಾಗತಿ ಹೊಂದಿದವರು ಎಂತಹ ಹಿನ್ನೆಲೆಯ ಆದರೂ ಪರವಾಗಿಲ್ಲ, ಮೋಕ್ಷವನ್ನು ಸೇರ್ತಾನೆ. ಮನಸ್ಸು ಭಗವಂತನ ನೆಲೆಗೊಂಡಾಗ ಇಡೀ ಬದುಕಿ ಆರಾಧನೆಯಾಗಿ ಪರಿವರ್ತನೆಗೊಳ್ಳುತ್ತೆ. ಇದೆಲ್ಲದರ ಸಾರ ಭಗವಂತನಿಗೆ ಅರ್ಪಿತ ಜೀವನವೇ ಸುಲಭ ಸಾಧನೆ ಅಂತ ಹೇಳ್ತಾರೆ. ಬಾಹ್ಯ ವಿಧಾನಕ್ಕಿಂತಲೂ ಆಂತರಿಕ ಅನುಸಂಧಾನವೇ ಮುಖ್ಯ. ನಿರಂತರ ಪ್ರೀತಿ, ಚಿಂತನೆ, ಶರಣಾಗತಿ ಇದೇ ಮೋಕ್ಷಕ್ಕೆ ಸೇರುವಂಥ ನೇರ ಮಾರ್ಗ ಅಂತ ನಾವು 9ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಇನ್ನು ಮುಂದಿನ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ನಾವು ಉಪಾಸನೆ ಮಾಡಬೇಕಾದಂಥ ಭಗವಂತನ ಗುಣವನ್ನು, ಜ್ಞಾನ ವಿಜ್ಞಾನವನ್ನು ಅರ್ಜುನಿಗೆ ವಿವರಿಸಿದಂಥ ಕೃಷ್ಣ ಆತನಲ್ಲಿ ಅರಳಿದಂಥ ಜ್ಞಾನದ ತೃಷ್ಣೆಯನ್ನು, ಪೂರ್ಣ ನಿಷ್ಠೆಯನ್ನು ಗುರುತಿಸಿ ವಿಶೇಷವಾಗಿ ಉಪಾಸನೆಯಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಅನುಸಂಧಾನವನ್ನು, ಭಗವಂತನ ವಿಭೂತಿಯನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ವಿವರಿಸ್ತಾನೆ. ಸಾಮಾನ್ಯವಾಗಿ ಅಮೂಲ್ಯವಾದಂಥ ವಿದ್ಯೆಯನ್ನು ಗುರು ಸುಲಭವಾಗಿ ಬಹಿರಂಗಪಡಿಸುವುದಿಲ್ಲ. ಶಿಷ್ಯ ಗುರುವಿನಲ್ಲಿನಂಥ ಪೂರ್ಣ ನಿಷ್ಠೆ ತೋರಿದಾಗ, ಆತನಲ್ಲಿ ಆ ಯೋಗ್ಯತೆ ಇದ್ದಾಗ ಮಾತ್ರ ಅಂತಹ ವಿಚಾರವನ್ನು ಬಿಚ್ಚಬೇಕು ಅಂತ ಹೇಳ್ತದೆ ಶಾಸ್ತ್ರ. ಹೀಗಾಗಿ ಗುರು ತನ್ನ ಶಿಷ್ಯನನ್ನು ಪರೀಕ್ಷೆ ಮಾಡದೆ ಅಮೂಲ್ಯ ವಿಚಾರವನ್ನು ಆತನಿಗೆ ಹೇಳುವುದಿಲ್ಲ. ಇದಕ್ಕೆ ಉತ್ತಮ ದೃಷ್ಟಾಂತ ನೋಡಿದ್ರೆ ಪ್ರಶ್ನೋಪನಿಷತ್ತಲ್ಲಿ ಈ ಥರ ಕಾಣುತ್ತೆ. ಪಿಪ್ಪಲಾದನ ಹತ್ರ
ಒಂದು 6 ಜನ ಮಹಾ ವಿದ್ವಾಂಸರು ಬರ್ತಾರೆ. ಅವ್ರು ಹೇಳ್ತಾನೆ, ಭೂಯ ಏವ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯತ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮಿ ಇತಿ. ಇದರ್ಥ ಏನಂತಂದರೆ, 1 ವರ್ಷ ತಪಸ್ಸಿನಿಂದಲೂ ಬ್ರಹ್ಮಚರ್ಯೆಯಿಂದಲೂ ಶ್ರದ್ಧೆಯಿಂದಲೂ ವಾಸ ಮಾಡಿರಿ. ಇಲ್ಲಿ 1 ವರ್ಷದ ನಂತರ ನಿಮ್ಮ ಇಚ್ಛಾನುಸಾರ ಪ್ರಶ್ನೆ ಕೇಳಿ, ನನಗೆ ಗೊತ್ತಿದ್ರೆ ಹೇಳ್ತೇನೆ ಅಂತ ಪಿಪ್ಪಲಾದ ಉತ್ತರ ಕೊಡ್ತಾನೆ. ಇಲ್ಲಿ ಗುರು ಮತ್ತು ಶಿಷ್ಯರ ಪರಸ್ಪರ ಪರೀಕ್ಷೆ ಎದ್ದು ಕಾಣುತ್ತೆ. ಆದರೆ ಗುರು ತನ್ನ ಯೋಗ್ಯ ಶಿಷ್ಯನಲ್ಲಿ ಪೂರ್ಣ ನಿಷ್ಠೆಯನ್ನು ಗುರುತಿಸಿದಾಗ ಆತ ಪ್ರಶ್ನಿಸಿದರೂ ಕೂಡ ಸಂತೋಷದಿಂದ ತನ್ನಲ್ಲಿರುವಂಥ ಜ್ಞಾನವನ್ನು ಆತನಿಗೆ ಕೊಡ್ತಾನೆ. ಈ ಹಂತದಲ್ಲಿ ಕೃಷ್ಣ ಅರ್ಜುನನಲ್ಲಿ ಕಂಡದ್ದಂತೆ ಇಂಥ ಪೂರ್ಣವಾದಂಥ ನಿಷ್ಠೆಯನ್ನು. ಶ್ಲೋಕಕ್ಕೆ ಪ್ರವೇಶ ಮಾಡಿದರೆ, ಭಗವಾನುವಾಚ ಭೂಯ ಏವ ಮಹಾಬಾಹು ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ಅಂತ ಹೇಳ್ತಾರೆ. ಗುರುವಿಗೆ ಜ್ಞಾನ ಕೊಡೋದರಲ್ಲಿ ಅತೃಪ್ತಿ ಬರೋದು ಶಿಷ್ಯನ ಪ್ರತಿಭೆ ಮತ್ತು ಗುಣ ವಿಶೇಷದಿಂದ. ಅತೃಪ್ತಿ ಅಂದರೆ ಇನ್ನೂ ಹೇಳಬೇಕು ಅಂತ. ಇಲ್ಲಿ ಕೃಷ್ಣ ಹೇಳ್ತಾನೆ, ನಿನಗೆ ಇನ್ನಷ್ಟು ಹೇಳ್ತೇನೆ ನಾನು ಅಂತ. ಯಾಕೆಂತಂದರೆ ಇಲ್ಲಿ ಹೇಳುವ ವಿಷಯ ಪರಮಂ ವಚಃ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಪರಮಂ ಅಂತಂದರೆ ನಾವು ತಿಳಿದುಕೊಳ್ಳಲೇಬೇಕಾದಂಥ ವಿಷಯದಲ್ಲೇ ಶ್ರೇಷ್ಠವಾದಂಥ ವಿಷಯ ಅಂತ ಅರ್ಥ. ಅದು ಎಲ್ಲದಕ್ಕಿಂತ ಮಿಗಿಲಾದಂಥ ಪರತತ್ವದ ಅರಿವನ್ನು ಕೊಡ್ತಕ್ಕಂಥ ಶ್ರೇಷ್ಠ ಜ್ಞಾನ. ಇಡೀ ಲೋಕಕ್ಕೆ ಉಪಕಾರವಾಗುವಂಥದ್ದು. ಇದಕ್ಕಿಂತ ದೊಡ್ಡದಾದಂಥ ಇನ್ನೊಂದು ಸಂಗತಿಯೇ ಇಲ್ಲ. ನೀನು ಈ ಯುದ್ಧ ಭೂಮಿಯಲ್ಲಿ ನಿಂತು ಇದನ್ನು ಕೇಳಿ ಸಂತೋಷ ಪಡ್ತೀಯ, ನಿನ್ನಲ್ಲಿ ಆ ಆನಂದ ಚಿಮ್ಮುತ್ತೆ. ಅದಕ್ಕೋಸ್ಕರ ಜಗತ್ತಿನ ಹಿತಕ್ಕೋಸ್ಕರ ಹೇಳುತ್ತೇನೆ, ಕೇಳು ಅಂತ ಕೃಷ್ಣ ಹೇಳ್ತಾನೆ. ನಮೇ ವಿದುಹು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಕೃಷ್ಣ ಇಲ್ಲಿ ಒಂದು ಮೂಲಭೂತವಾದಂಥ ಸಂಗತಿಯನ್ನು ತಿಳಿಸ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ನನ್ನ ಪ್ರಭಾವವನ್ನು ಮಹರ್ಷಿಗಳಿಂದ ಹಿಡಿದು ಬ್ರಹ್ಮಾದಿ ದೇವತೆಗಳಿಗೂ ತಿಳಿದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪ್ರಭವ ಎನ್ನುವ ಪದಕ್ಕೆ 3 ಅರ್ಥಗಳು ಬಳಸಲಾಗಿದೆ. ಪ್ರಭವ ಅಂತಂದೋದು ಮೂಲ ಅರ್ಥ ಏನಂತಂದರೆ ಹುಟ್ಟು ಅಂತ ಅರ್ಥ. ಮೂಲ ಅಥವಾ ಹುಟ್ಟು. ಪ್ರಭವ ಅಂತಂದರೆ ಸಾಮರ್ಥ್ಯ ಅಥವಾ ಹಿರಿಮೆ. ಪ್ರಭವ ಅಂತಂದರೆ ಜಗತ್ತಿನ ಉತ್ಪತ್ತಿ. ಈ ಅರ್ಥಗಳೆಲ್ಲ ಹೇಳ್ಬೋದು. ಕೃಷ್ಣ ಹೇಳ್ತಾನೆ, ನನ್ನ ಮೂಲ, ನನ್ನ ಮಹಿಮೆ ಮತ್ತು ನನ್ನಿಂದ ಆದಂಥ ಈ ಜಗತ್ತಿನ ಹುಟ್ಟು ನನ್ನನ್ನು ಸಾಕ್ಷಾತ್ಕರಿಸಿಕೊಂಡಂಥ ಮಹಾಜ್ಞಾನಿಗಳಿಂದ ಹಿಡಿದು ನನ್ನ ಅಪರೋಕ್ಷ ಜ್ಞಾನ ಪಡೆದಂಥ ಬ್ರಹ್ಮಾದಿ ದೇವತೆಗಳಿಗೂ ತಿಳಿದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಮತ್ತೆ ಯೋ ಮಾಂ ಅಜಂ ಅನಾದಿಂ ಚ ವೇತ್ತಿ ಲೋಕ ಮಹಾಈಶ್ವರಂ ಅಸಮ್ಮೂಢ ಸಹ ಮರ್ತ್ಯೇಷು ಸರ್ವಪಾಪೈ ಪ್ರಮುಚ್ಯತೆ ಅಂತ ಹೇಳ್ತಾರೆ. ನಾನು ಹುಟ್ಟಿಲ್ಲದೆ ಇರುವಂಥ, ನಮ್ಮನ್ನು ಕೆಲವರಿಗೊಂದು ಪ್ರಶ್ನೆ ಬರುತ್ತೆ, ಸಕಲ ಜೀವಜಾತವನ್ನು ಭಗವಂತ ಸೃಷ್ಟಿ ಮಾಡಿದರೆ ಆತನ ಯಾರು ಸೃಷ್ಟಿ ಮಾಡಿದರು ಅಂತ. ಒಂದು ವೇಳೆ ಭಗವಂತನನ್ನು ಇನ್ನೊಬ್ಬನು ಸೃಷ್ಟಿ ಮಾಡುತ್ತಿದ್ದರೆ ನಾವು ಆತನನ್ನು ದೇವರು ಅಂತ ಹೇಳೋಕ್ಕಾಗೋದೇ ಇಲ್ಲ. ಕೃಷ್ಣನಿಗೆ ನಮ್ಮ ಸಂದೇಹ ಏನು ಅಂತ ಎನ್ನುವುದು ಗೊತ್ತು. ಅದಕ್ಕಾಗಿ ಆತ ಈ ಶ್ಲೋಕದಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಯಹ ಮಾಂ ಅಜಂ ಅನಾದಿಂ ಅಂತ. ಇಲ್ಲಿ ಅಜ ಅಂತಂದರೆ ಹುಟ್ಟಿಲ್ಲದವನು ಅಂತ ಅರ್ಥ. ಭಗವಂತ ಹುಟ್ಟು ಸಾವಿನಿಂದ ಆಚೆಗೆ ನಿಂತವನು. ಅದಕ್ಕಾಗಿ ನಾವು ಹುಟ್ಟು ಸಾವಿನಿಂದ ಪಾರಾಗಬೇಕಾದ್ರೆ ಆತನನ್ನು ಉಪಾಸನೆ ಮಾಡಿ ಆತನನ್ನು ಸೇರಬೇಕು. ಭಗವಂತ ಅನಾದಿ. ಇಲ್ಲಿ ಅನಾದಿ ಅಂತಂದರೆ ಅನ ಪ್ಲಸ್ ಆದಿ. ಸೃಷ್ಟಿಗೆ ಮೊದಲು ಪ್ರೇರಣೆ ಮಾಡುತ್ತಿದ್ದವನು ಮತ್ತು ಸೃಷ್ಟಿ ಮಾಡಿ ಈ ಸೃಷ್ಟಿಯಲ್ಲಿ ಸಮಸ್ತ ವ್ಯಾಪಾರವನ್ನು ನಿಯಂತ್ರಣ ಮಾಡತಕ್ಕಂಥ ಸರ್ವೋತ್ಕೃಷ್ಟವಾದಂಥ ಶಕ್ತಿ ಅಂತ ಹೇಳ್ತಾರೆ. ಮತ್ತು ಭಗವಂತ ಲೋಕಮಹೇಶ್ವರ. ಬ್ರಹ್ಮಾದಿ ಸಮಸ್ತ ದೇವತೆಗಳು ಲೋಕೇಶ್ವರ್. ಅವರನ್ನು ಹೆತ್ತಂಥ ಮಾತೆ ಲಕ್ಷ್ಮಿ ಲೋಕೇಶ್ವರಿ.
ಅವಳಿಗೂ ಮಹಾನ್ ಅಂತಂದರೆ ಲೋಕ ಮಹೇಶ್ವರ ಆ ಭಗವಂತ. ಅವನಿಗಿಂತ ಮಹತ್ತಾದಂಥ ಇನ್ನೊಂದು ತತ್ವ ಇಲ್ಲ. ಆತ ಹುಟ್ಟು ಸಾವನ್ನು ಮೀರಿ ನಿಂತವನು ಅಂತ ಹೇಳ್ತಾರೆ. ಆಮೇಲೆ ಮಹರ್ಷಿಗಳು, ದೇವತೆಗಳು ಎಲ್ಲರನ್ನೂ ಸೃಷ್ಟಿ ಮಾಡಿದಂಥ ಆ ಭಗವಂತ. ಆದ್ದರಿಂದಲೇ ಇವರು ಯಾರೂ ಕೂಡ ಆತನ ಮಹಿಮೆನ ತುದಿಯಲ್ಲಿ ಕಂಡಿಲ್ಲ. ಋಗ್ವೇದದಲ್ಲಿ ಒಂದು ಕಡೆ ಹೇಳ್ತಾರೆ, ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನಃ ಪರಮಂ ತಪಾಹ. ಹಿಂದೆ ಹುಟ್ಟಿದವರಾಗಲಿ ಮುಂದೆ ಹುಟ್ಟೋರಾಗಲಿ ಭಗವಂತನ ಮಹಿಮೆಯ ತುತ್ತ ತುದಿಯನ್ನು ತಿಳಿದಿಲ್ಲ, ತಿಳಿಯಲು ಸಾಧ್ಯವಿಲ್ಲ. ಯಾಕೆಂತಂದರೆ ಅದು ಅನಂತ. ಈ ಪ್ರಪಂಚದ ಸೃಷ್ಟಿ ಹೇಗಾಯಿತು ಎನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಯಾಕೆಂತಂದರೆ ಪ್ರಳಯ ಕಾಲದಲ್ಲಿ ಎಲ್ಲವೂ ಭಗವಂತನ ಉದರದಲ್ಲಿ ನಿದ್ರಾವಸ್ಥೆಯಲ್ಲಿದ್ದು, ಆ ನಂತರ ಸೃಷ್ಟಿಕಾಲದಲ್ಲಿ ಮೊತ್ತ ಮೊದಲಿಗೆ ಚತುರ್ಮುಖನನ್ನು ಭಗವಂತ ಸೃಷ್ಟಿ ಮಾಡಿದ. ಆದ್ದರಿಂದ ಚತುರ್ಮುಖಿನ ಹುಟ್ಟಿಗಿಂತ ಮೊದಲೇ ಆರಂಭವಾದಂಥ ಈ ಸೃಷ್ಟಿ ನಿರ್ಮಾಣವನ್ನು ಕಂಡವರು ಯಾರೂ ಇಲ್ಲ. ಇದಕ್ಕಾಗಿ ಋಗ್ವೇದದಲ್ಲಿ ಈ ಸೃಷ್ಟಿಯ ರಹಸ್ಯ ತಿಳಿದಿದ್ದರೆ ಒಬ್ಬ ಜಾಣ ಮಗನಿಗೆ ಮಾತ್ರ ತಿಳಿದಿರಬೇಕು ಅಂತ ಹೇಳ್ತಾರೆ. ಆತನೇ ಭಗವಂತ. ಸೃಷ್ಟಿ ಮೊದಲ ಜೀವ ಚತುರ್ಮುಖ ಬ್ರಹ್ಮ. ಈ ಎಲ್ಲ ಕಾರಣದಿಂದ ಸಾಮಾನ್ಯವಾಗಿ ಮಾನವರಾದಂಥ ನಾವು ಭಗವಂತನನ್ನು ಪೂರ್ಣ ಮಹಿಮೆಯನ್ನು ತಿಳಿಯಲು ಸಾಧ್ಯವಿಲ್ಲ. ಅದಕ್ಕೆ ಮಧ್ವಾಚಾರ್ಯ ಒಂದು ಕಡೆ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾ ಕಾರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಹೇಳ್ತಾರೆ. ಭಗವಂತನ ಸೃಷ್ಟಿ, ಈ ಪ್ರಪಂಚವೇ ಇಷ್ಟೊಂದು ಅದ್ಭುತವಾಗಿರಬೇಕಾದ್ರೆ ಆ ಸೃಷ್ಟಿಕರ್ತ ಅದೆಷ್ಟು ಅದ್ಭುತವಾಗಿರಬೇಕು. ಆದ್ದರಿಂದ ಭಗವಂತ ಅನಂತ ಎನ್ನುವಂಥ ನಿಜವನ್ನರಿತು ಆತನನ್ನು ಉಪಾಸನೆ ಮಾಡೋದೊಂದೇ ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಭಗವಂತನ ಬಗ್ಗೆ ಈ ನಿಜವನ್ನು ತಿಳಿದು ಯಾರಿಗೆ ಗೊತ್ತಿಲ್ಲ ಅವನು ಮೂಢ. ಯಾರಿಗೆ ಈ ನಿಜ ಗೊತ್ತಿದೆ ಅವನನ್ನೇ ಅಂತಾರೆ ಅಸಮ್ಮೂಢ ಅಂತ ಕರೀತಾರೆ. ಆತ ಯಾವ ಭ್ರಮೆಗೂ ಒಳಗಾಗದೆ ಸದಾ ಎಲ್ಲರನ್ನೂ ಪ್ರೀತಿಸ್ತಾ ಎಲ್ಲರಲ್ಲೂ ಭಗವಂತನನ್ನು ಕಾಣ್ತಾನೆ. ಈ ಸತ್ಯವನ್ನರಿತ ಸಾಧಕ ಸರ್ವ ಪಾಪಗಳಿಂದ ಪಾರಾಗ್ತಾನೆ ಎನ್ನುವುದು ಕೃಷ್ಣ ಭರವಸೆ. ನಮ್ಮಲ್ಲಿ ಭಾಗವತದಲ್ಲಿ ಕೆಲವಿನ ಕಡೆ ಬರುತ್ತೆ, ಪ್ರಳಯ ಕಾಲದಲ್ಲಿ ಭಗವಂತ ಆಲದ ಎಲೆಯ ಮೇಲೆ ಓಡಾಡ್ತಾ ಇರ್ತಾನೆ. ಅದನ್ನು ಯಾರು ಹೇಳಿದ್ದ್ಯಾರು, ಅದನ್ನು ಕಂಡದ್ದ್ಯಾರು? ಯಾಕಂದರೆ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರೇ ಇರೋದಿಲ್ಲ, ಇಡೀ ಸೃಷ್ಟಿಯೇ ಇರೋದಿಲ್ಲ. ಅದನ್ನು ನೋಡುವುದು ಯಾರು? ಈ ಒಂದು ವಿಷನ್ ಯಾರಿಗಾಗಿದ್ದು ಅಂತಂದರೆ ಮಾರ್ಕಂಡೇಯ ಮಹರ್ಷಿಗಳಿಗಾಗಿದ್ದು. ಅವರಿಗೆ ಒಂದು ವಿಷನ್ ಆದದ್ದು, ಇದು ನಿಜವಾಗ ಕಂಡದ್ದಲ್ಲ. ವಿಷನ್ ಆಗಿ ಪ್ರಳಯ ಕಾಲದಲ್ಲಿ ಭಗವಂತ ಆಲದ ಎಲೆ ಮೇಲೆ ಹೋಗ್ತಾ ಇರೋದು ಅವನು ಕಂಡ. ಅದನ್ನೇ ನಮಗೆ ಹೇಳ್ತಾರೆ, ಉಲ್ಲೇಖನೆ ಮಾಡುತ್ತಾರೆ. ಹಾಗೆ ಇದನ್ನು ಬ್ರಹ್ಮದೇವರಿಗಿಂತಲೂ ಮೊದಲೇ ಆದದ್ದು ಸೃಷ್ಟಿಯಾದ ಕಾರಣ ಬ್ರಹ್ಮದೇವರಿಗೂ ಗೊತ್ತಿಲ್ಲ ಅಂತಂಬೋದು ಇಲ್ಲಿ ಕೃಷ್ಣನ ಮಾತು. ಮತ್ತೆ ಬುದ್ಧಿ ಜ್ಞಾನಂ ಅಸಮ್ಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವಃ ಅಭಾವಃ ಭಯಂಚ ಅಭಯಂ ಏವಚ ಅಂತ ಹೇಳ್ತಾರೆ. ಭಗವಂತನ ಉಪಾಸನೆಯಲ್ಲಿ ನಾವು ತಿಳಿದಿರಬೇಕಾದಂಥ ಮುಖ್ಯವಾದಂಥ ವಿಚಾರವನ್ನು ಕೃಷ್ಣ ಇಲ್ಲಿ ವಿವರಣೆ ಮಾಡ್ತಾನೆ. ನಮಗೆ ಬುದ್ಧಿ, ಜ್ಞಾನ, ಅಸಮ್ಮೋಹ. ಸಮ್ಮೋಹ ಅಂದರೆ ಕನ್ಫ್ಯೂಷನ್, ಅಸಮ್ಮೋಹ ಅಂದರೆ ಕನ್ಫ್ಯೂಷನ್ ಇಲ್ಲದೇ ಇರೋದು. ಕ್ಷಮ, ಸತ್ಯಂ, ದಮಃ, ಶಮಃ ಎಲ್ಲವನ್ನೂ ಕೊಡುವವನು ಯಾರು? ಆ ಭಗವಂತನೇ. ಕೆಲವರಿಗೆ ತಾವು ತುಂಬ ಬುದ್ಧಿವಂತರು ಎನ್ನುವಂಥ ಭ್ರಮೆ ಇರುತ್ತೆ. ಆದರೆ ಆ ಬುದ್ಧಿಶಕ್ತಿಯನ್ನು ಕಾಣಿಸುವಂಥವನು ಆ ಭಗವಂತ ಎನ್ನುವಂಥ ಸತ್ಯ ಅವರಿಗೆ ಗೊತ್ತಿರೋದೇ ಇಲ್ಲ. ಯಾಕೆಂದರೆ ಬುದ್ಧಿ ಕೆಲಸ ಮಾಡಬೇಕಾದ್ರೆ ಆತನ ಸಪೋರ್ಟ್ ಬೇಕೇ ಬೇಕು. ಕೃಷ್ಣ ಹೇಳ್ತಾನೆ, ನಿನಗೆ ಬುದ್ಧಿ ಕೊಡುವವನು ನಾನು, ಜ್ಞಾನ ಕೊಡುವವನು ನಾನು ಅಂತ. ಇಲ್ಲಿ ಜ್ಞಾನ ಅಂತಂದರೆ ಏನು? ಒಂದು ವಸ್ತುವಿನ ಬಗ್ಗೆ ಇರುವಂಥ ಅರಿವು, ನಾಲೆಡ್ಜ್, ಅದನ್ನು ನಾವು ಜ್ಞಾನ ಅಂತ ಕರಿತೇವೆ. ಬುದ್ಧಿ ಅಂತಂದರೆ ಏನು? ಮಾಡಬೇಕು, ಏನು ಮಾಡಬೇಕು, ಮಾಡಬೇಕು ಸರ್, ಏನು ಮಾಡಬೇಕು ಅಂತ ಒಂದು ನಿರ್ಣಯ, ಆ ವಿವೇಕ ಪ್ರಜ್ಞೆಯನ್ನು ಇಲ್ಲಿ ಬುದ್ಧಿ ಅಂತ ಕರಿತೇವೆ.
ನಮ್ಮಲ್ಲಿ ಬುದ್ಧಿ ಮತ್ತು ಜ್ಞಾನ ಎರಡೂ ಇದ್ದಾಗ ಮಾತ್ರವೇ ಅದು ಪೂರ್ಣ ಆಗುತ್ತೆ. ಜ್ಞಾನವಿದ್ದು ಬುದ್ಧಿ ಇಲ್ಲದೇ ಇದ್ದರೆ ವೇದ ನಮ್ಮಿಂದ ದೂರ ಆಗ್ತದೆ. ನಮಗೆ ವಿಷಯ ಗೊತ್ತು, ಆದರೆ ಅದನ್ನು ಹೇಗೆ ಅಳವಡಿಸಿಕೊಳ್ಬೇಕು, ಹೇಗೆ ಅರ್ಥ ಮಾಡಿಕೊಳ್ಬೇಕು, ನಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಆಚರಿಸಬೇಕು ಅಂತಂಬುದು ಗೊತ್ತಿಲ್ಲದೇ ಇದ್ದರೆ ಏನು ಉಪಯೋಗ? ಆಚಾರಹೀನಂ ನ ಪುನಂತಿ ವೇದಾಹ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಆಚಾರಹೀನನಾಗಿದ್ದರೆ ಅವನನ್ನು ಎಲ್ಲ ವೇದಗಳು ಕೈ ಬಿಡ್ತವೆ. ರೆಕ್ಕೆ ಬಲಿತಂಥ ಹಕ್ಕಿ ಆ ಮರಿಗಳು ತಮ್ಮ ಗೂಡನ್ನು ಬಿಟ್ಟು ಹಾರಿ ಹೋದಂತೆ ವೇದವಿದ್ಯೆ ಅವನನ್ನು ಬಿಟ್ಟು ಹಾರಿ ಹೋಗ್ತದೆ. ಆಚಾರವಂತನಾಗಿರಬೇಕು ಅಂತ ತಿಳಿದಿರುವುದು ಜ್ಞಾನ. ಆದರೆ ಯಾವುದು ಆಚಾರ, ಯಾವುದು ಅನಾಚಾರ ಎನ್ನುವಂಥ ವಿವೇಕ ಪ್ರಜ್ಞೆಯೇ ಬುದ್ಧಿ. ಇದು ಬೇಕೇ ಬೇಕು. ಬುದ್ಧಿ ಜ್ಞಾನದ ಜೊತೆಗೆ ಯಾವುದೇ ಸಂಶಯವಿಲ್ಲದೆ ಸತ್ಯವನ್ನು ತಿಳಿಯುವಂಥ ಗ್ರಹಣ ಶಕ್ತಿ ಅಸಮ್ಮೋಹ ಅಂತ ಹೇಳ್ತಾರೆ. ಇವು ಬದುಕಿನಲ್ಲಿ ನಮಗೆ ಆಸರೆಯಾಗಿರುವಂಥ 3 ಮುಖ್ಯ ಆಧಾರ ಸ್ತಂಭಗಳು ಅಂತ ಹೇಳ್ತಾನೆ ಕೃಷ್ಣ. ನಾವು ಇದನ್ನು ತಿಳಿದು ಆ ಭಗವಂತನ ಉಪಾಸನೆ ಮಾಡಬೇಕು. ಇದೆಲ್ಲ ನಾವು ಹಿಂದೆ ಕೇಳಿದ್ದೇವೆ. ಅಸಮ್ಮೋಹ ಅಂತ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಶ್ಚೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಅಂತ ಹೇಳ್ತಾರೆ. ಸೊ ಕೋಪದಿಂದ ಏನಾಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥ ಶಕ್ತಿ ಹೊಟ್ಟೋಗ್ತದೆ. ಅದನ್ನೇ ನಾವು ಸಮ್ಮೋಹ ಅಂತೇವೆ. ಇಲ್ಲಿ ಅಸಮ್ಮೋಹ ಅಂತಂದರೆ ಏನು? ಆ ಥರ ನಿರ್ಣಯಿಸುವಂಥ ಶಕ್ತಿ ನಮಗೆ ಇರೋದು, ಅದನ್ನೇ ಬುದ್ಧಿಶಕ್ತಿ ಅಂತ ಕೇಳ್ತೀವಿ. ಯಾವುದು ಸರಿ ಯಾವುದು ತಪ್ಪು, ಯಾವುದು ಜ್ಞಾನ ಯಾವುದು ಅಜ್ಞಾನ, ಇದು ಗೊತ್ತಿರೋದೇ ಬುದ್ಧಿ. ಆ ಬುದ್ಧಿ ಇದ್ದಾಗ ಏನಾಗುತ್ತೆ, ಜ್ಞಾನ ಬುದ್ಧಿ ಎರಡೂ ಇದ್ದಾಗ ಅಸಮ್ಮೋಹ, ಸಮೂಹಕ್ಕೆ ಹಾದಿನೇ ಇರೋದು, ಕನ್ಫ್ಯೂಷನೇ ಇರೋದಿಲ್ಲ. ಹಾಗಾಗಿ ಇವು ಬದುಕಿನಲ್ಲಿ ನಮಗೆ ಆಸರೆಯಾಗಿರುವಂಥ 3 ಮುಖ್ಯ ಆಧಾರ ಸ್ತಂಭಗಳು ಅಂತ ಹೇಳ್ತಾನೆ ಕೃಷ್ಣ. ಒಂದು ಜ್ಞಾನ, ಎರಡನೇದು ಬುದ್ಧಿ, ಮೂರನೇದು ಅಸಮ್ಮೋಹ. ಸೊ ಜ್ಞಾನ ಇರಬೇಕು, ಪ್ರತಿಯೊಂದು ವಿಷಯವೂ ಗೊತ್ತಿರಬೇಕು. ಗೊತ್ತಿಲ್ಲದೇ ಇದ್ದರೆ ನಾವು ಬುದ್ಧಿ ಏನು ಕೆಲಸ ಮಾಡೋದು? ಯಾಕೆಂದರೆ ಇನ್ಫಾರ್ಮೇಷನ್ ಇಲ್ಲದೇ ಇದ್ದರೆ ಬುದ್ಧಿ ಕೆಲಸ ಮಾಡಲ್ಲ. ಯಾರಾದರೂ ನಿಮ್ಮ ಹತ್ರ ಬಂದು ಬೇರೆ ಯಾವುದನ್ನು ಕೇಳಿದ್ರೆ ಅನ್ಕೋ, ಬೇರೆ ಮತದ ಬಗ್ಗೆ, ಅಲ್ಲಾ ಬಗ್ಗೆ ನಿಮಗೇನು ಗೊತ್ತಿದೆ, ಅಥವಾ ಜೀಸಸ್ ಕ್ರೈಸ್ತು ಯಾವಾಗ ಭೂಮಿಗೆ ಇಳಿದು ಬಂದ ಅಂತ ನಿಮಗೆ ಆಲ್ರೆಡಿ ಹಿಸ್ಟರಿ ಗೊತ್ತಿದ್ದರೆ ನೀವು ಉತ್ತರ ಕೊಡ್ಬೋದು. ನಮ್ಮ ಹತ್ರ ಇನ್ಫಾರ್ಮೇಷನೇ ಅಂತ ಇಲ್ಲದ್ರೆ ಏನಾಗುತ್ತೆ, ಗೊತ್ತಿಲ್ಲ ಅಂತ ಹೇಳ್ತೇವೆ ಅಷ್ಟೇ. ನಾವು ಅಷ್ಟೇ ಅಲ್ವ, ಯಾವುದನ್ನು ನಮಗೆ ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತ ಹೇಳ್ತೇವೆ. ಗೊತ್ತಿಲ್ಲ ಅಂದರೆ ಏನು? ಇನ್ಫಾರ್ಮೇಷನ್ ನನ್ನ ಹತ್ರ ಇಲ್ಲ ಅಂತ ಅರ್ಥ, ಬುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ. ಬುದ್ಧಿ ಇಲ್ಲದಾಗ ಕೂಡ ಕೆಲವಿನ ಜಾಣತನದಿಂದ ನನಗೆ ಗೊತ್ತಿಲ್ಲರಿ ಅದು ಅಂತ ಹೇಳ್ತಾರೆ. ಸಣ್ಣ ಮಕ್ಕಳು ಹೇಳೋದು ಉಂಟು, ಯಾಕೆಂದ್ರೆ ಸಣ್ಣ ಮಕ್ಕಳಿಗೆ ನಾಲೆಡ್ಜ್ ಇರೋದಿಲ್ಲ. ಸೊ ಹಾಗಾಗಿ ಜ್ಞಾನ ಅಂತ ಅಂಬೋದು ಇನ್ಫಾರ್ಮೇಷನ್ ಬೇಕೇ ಬೇಕು. ಬರೀ ಇನ್ಫಾರ್ಮೇಷನ್ ಇದ್ದರೆ ಸರಿ ಹೋಗೋದು, ಅದನ್ನು ಸರಿ ತಪ್ಪುಗಳನ್ನು ಎಣಿಸುವಂಥ ಶಕ್ತಿ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಉಪಯೋಗ ಇಲ್ಲ. ಆ ಪುಸ್ತಕದಲ್ಲಿ ಹಾಗೆ ಹೇಳಿದ್ದಾರೆ, ಈ ಪುಸ್ತಕದಲ್ಲಿ ಹೀಗೆ ಹೇಳಿದ್ದಾರೆ, ಆ ಗುರುಗಳು ಹಾಗೆ ಹೇಳಿದ್ದಾರೆ, ಇವ್ರು ಯಾಕೆ ಹಿಂಗೆ ಹೇಳಿದ್ರು, ಬರೀ ಈ ಥರ ತರ್ಕ ಮಾಡ್ಕೊತಾ ಇದ್ರೆ ನಮಗೇನು ಬರುತ್ತೆ? ನಮ್ಮ ಬುದ್ಧಿಯಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯಿಸುವಂಥ ಶಕ್ತಿ ಇಲ್ಲದೇ ಇದ್ದರೆ ಜ್ಞಾನ ಇದ್ದು ಪ್ರಯೋಜನ ಇಲ್ಲ. ಜ್ಞಾನ ವಿಜ್ಞಾನ ಯಾವಾಗ ಆಗುತ್ತೆ ಅಂತಂದರೆ ನಾವು ಅದನ್ನು ಆಲೋಚನೆ ಮಾಡಿದಾಗ, ಇದನ್ನು ಯಾಕೆ ಭಗವಂತ ಹೇಳಿದ್ದಾನೆ, ಇದರಿಂದ ನನಗಾಗುವಂಥದ್ದೇನು ಅಂತ ನಾವು ತಲಸ್ಪರ್ಶಿಯಾಗಿ ನಾವು ಅದನ್ನು ಅನುಭವಿಸಿದಾಗವೇ ಅದು ವಿಜ್ಞಾನ ಆಗ್ತದೆ. ಇಲ್ಲಾಂದರೆ ಜ್ಞಾನವಾಗಿ ಉಳಿದುಕೊಳ್ಳುತ್ತೆ. ಜ್ಞಾನ ಯಾವುದೇ ಕೆಲಸಕ್ಕೆ ಬರುತ್ತೆ, ನಾವು ಪಡೆದಂಥ ಜ್ಞಾನ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಕೆಲಸಕ್ಕೆ ಬರುತ್ತೆ ಅಷ್ಟೆ. ವಿಜ್ಞಾನವಾಗಿ ಜ್ಞಾನ ಕನ್ವರ್ಟ್ ಆಗದೇ ಇದ್ದರೆ, ಅಂದರೆ ಪ್ರಾಕ್ಟೀಸ್ ಅಂತ, ವಿಜ್ಞಾನ ಅಂದರೆ ಪ್ರಾಕ್ಟೀಸ್. ನಾವು ತಿಳ್ಕೊಂಡಂಥ ಜ್ಞಾನವನ್ನು ಪ್ರಾಕ್ಟೀಸ್ ಮಾಡದೇ ಇದ್ದರೆ ಅದು ಪ್ರೀಚ್ ಮಾಡಲಿಕ್ಕೆ ಕೆಲಸಕ್ಕೆ ಬರುತ್ತೆ, ಇನ್ನೊಬ್ಬರಿಗೆ ಹೇಳಲಿಕ್ಕೋ ಪ್ರವಚನ ಮಾಡಲಿಕ್ಕೋ ಕೆಲಸ ಬರುತ್ತೆ ವಿನ ಅದಿನ್ಯಾವುದಕ್ಕೂ ಉಪಯೋಗ ಇಲ್ಲ. ಆ ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರುತ್ತೆ. ನನಗೆ ಉಪಯೋಗ ಆಗಲ್ಲ, ಬಟ್ ಬೇರೆಯವ್ರಿಗಾದ್ರೂ ಉಪಯೋಗ ಆಗುತ್ತೇನು? ಯಾರಿಗೆ ಅದು ಅವಶ್ಯಕತೆ ಇದೆ ಅದನ್ನು ಅವನು ವಿಜ್ಞಾನ ಮಾಡಿಕೊಳ್ತಾನೆ. ಇಲ್ಲದ್ರೆ ಜ್ಞಾನವಂತ ಅಂತ ಅಂಬೋದು ಏನಾಗುತ್ತೆ, ಅಹಂಕಾರವಾಗಿ ಪರಿಣಮಿಸಿ ಸಮ್ಮೋಹಕ್ಕೆ ಒಳಗಾಗ್ತಾನೆ. ಅದೇ ಜ್ಞಾನ ವಿಜ್ಞಾನ ಆಯಿತು ಅಂತಂದುಕೊಳ್ಳಿ, ಬುದ್ಧಿ ಆ ಕಾರ್ಯ ಮಾಡಿದರೆ ಅಸಮ್ಮೋಹ, ಅವನಿಗೆ ಯಾವ ರೀತಿಯಾದಂಥ ಕನ್ಫ್ಯೂಷನ್ ಇರೋದಿಲ್ಲ. ಯಾಕೆಂದರೆ ಶಾಸ್ತ್ರಗಳು ಓದಿದ ಮೇಲೆ ಕೂಡ ತುಂಬ ಜನಕ್ಕೆ ಕನ್ಫ್ಯೂಷನ್ ಉಂಟು. ಸೀತೆ ಯಾಕೆ ಹಾಗೆ ಮಾಡಿದ್ಲು, ರಾಮ ಯಾಕೆ ಹಿಂಗೆ ಮಾಡಿದ, ದಶರಥ ಯಾಕೆ ಹಾಗೆ ಡಿಸಿಷನ್ ತಗೊಂಡ, ಈ ಥರ ಬರ್ತದೆ, ಭಾಳ ಕಡೆ ಬರ್ತದೆ.
ಆದರೆ ಕೆಲವಿಂದ ಗೊತ್ತಾಗೋದೇ ಇಲ್ಲ. ಕೃಷ್ಣ ಒಂದು ಕಡೆ ಹೇಳ್ತಾನೆ, ಸತ್ಯದ ಡೆಫಿನೇಷನ್ ಏನು? ಇನ್ನೊಬ್ಬರ ಹಿತಕ್ಕೋಸ್ಕರ ನೀನು ಏನು ಹೇಳ್ತೀಯ ಅದನ್ನು ಸತ್ಯ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ, ಸಾವಿರಾರು ಜನ ಸಾಯ್ತಾರೆ ಅಂತಂದರೆ ಒಬ್ಬರನ್ನು ಮುಗಿಸೋದು ಕೂಡ ಅಹಿಂಸೆ ಅಂತ ಹೇಳ್ತಾರೆ. ಕಾಡು ಪ್ರಾಣಿಗಳನ್ನು ಏನು ಮಾಡ್ತದೆ, ಊರುಗಳಿಗೆ ಬಂದು ದನವನ್ನು ಮೇಕೆಯನ್ನು ಕೊಲ್ತದೆ. ಆ ಸಮಯದಲ್ಲಿ ಅದನ್ನು ಕೊಲ್ಲೋದು, ಕಾಡು ಪ್ರಾಣಿಗಳನ್ನು ಕೊಲ್ಲೋದು ಅಹಿಂಸೆ ಅಂತಲೇ ಹೇಳ್ತಾರೆ. ಆ ರೀತಿ ದಶರಥ ಮಹಾರಾಜನ ಕೈಕೇಯಿ ಕೇಳ್ತಾಳೆ, ನಂಗೆ 3 ವರ ಕೊಡಬೇಕು ಅಂತ. ದಶರಥ ಮಹಾರಾಜ ತಾನು ಕೊಟ್ಟ ಮಾತು ಸುಳ್ಳಾಗಬಾರದು ಅಂತ ಹೇಳಿ ರಾಮನನ್ನು ಕಾಡಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ. ಅವನೇನು ಹೇಳೋದಿಲ್ಲ, ಪಾಪ ತಂದೆ ಮಾತು ಸುಳ್ಳಾಗಬಾರ್ದು ಅಂತ ರಾಮನೇ ಕಾಡಿಗೆ ಹೋಗ್ತಾನೆ. ಆದರೆ ಈ ವಿಷಯ ಅಲ್ಲಿ ನಾವು ಅಪ್ಲೈ ಮಾಡಿದರೆ ಏನಾಗ್ತದೆ? ರಾಮ ಕಾಡಿಗೆ ಹೋಗೋದ್ರಿಂದ ಎಂಥ ಅನಾಹುತಗಳಾಗ್ತದೆ, ರಾಜ್ಯ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಿನ್ನ ಕೊಟ್ಟ ಮಾತು ನಾನು ಉಳಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ರು ಕೂಡ ರಾಮನಿಗೆ, ದಶರಥ ಮಹಾರಾಜನಿಗೆ ಸುಳ್ಳು ಆಗ್ತಿದ್ದಿಲ್ಲ. ಆದರೆ ಈ ವಿಚಾರ ಹೊರಗೆ ಬಂದಿದ್ದು ಯಾವಾಗ? ಕೃಷ್ಣಾವತಾರದಲ್ಲಿ ಕೃಷ್ಣ ಹೇಳಿದ ಮೇಲೆ ಗೊತ್ತಾಯ್ತು ಎಲ್ಲರಿಗೂ. ರಾಮನಿಗೆ ಗೊತ್ತಿಲ್ಲ ಅಂದರೆ ಗೊತ್ತು, ಆದರೆ ತಂದೆ ಮಾತು ಸುಳ್ಳಾಗಬಾರ್ದು ಅಂತ ಹೋಗ್ತಾನೆ. ಯಾಕೆಂತಂದರೆ ರಾವಣ ಸಂಹಾರ ಆಗಬೇಕಲ್ವಾ, ಅದಕ್ಕೋಸ್ಕರ ಹೋಗ್ತಾನೆ. ಹಾಗೆ ರಾಮ ತಂದೆ ಹೇಳಿದ ಮಾತು ಸುಳ್ಳಾಗಬಾರದು ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಸತ್ಯವನ್ನು ಆಚರಣೆ ಮಾಡಿ ತೋರಿಸಿದವನು ರಾಮ. ಕೃಷ್ಣ ವಿಶ್ವತೋಮುಖವಾದಂಥ ಸತ್ಯದ ಡೆಫಿನಿಷನ್ ಅನ್ನು ನಮಗೆ ಕೊಟ್ಟವನು ಕೃಷ್ಣ. ಹಾಗಾಗಿ ಜ್ಞಾನ ವಿಜ್ಞಾನ ಆಗದೇ ಇದ್ದರೆ ಸಮೋಹ ಹೋಗುವುದಿಲ್ಲ. ಅದಕ್ಕೆ ಈ 3 ಗುಣಗಳನ್ನು ತುಂಬ ಪ್ರಧಾನವಾಗಿ ಕೃಷ್ಣ ಇಲ್ಲಿ ಉಲ್ಲೇಖನೆ ಮಾಡ್ತಾನೆ. ಜ್ಞಾನ ಗ್ರಹಣ ಮಾಡಬೇಕು, ಅದನ್ನು ನಾವು ಅನುಭವಿಸಿ ಆಳಕ್ಕೆ ಅದನ್ನು ತಿಳ್ಕೊಂಡು ವಿಜ್ಞಾನವನ್ನಾಗಿ ಮಾಡಿದರೆ ಬುದ್ಧಿ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು. ನಂತರ ಅದು ಎರಡೂ ಸರಿ ಪರ್ಫೆಕ್ಟಾಗಿ ಕೋಆರ್ಡಿನೇಷನ್ ಮಾಡಿಕೊಂಡರೆ ಸಮೋಹ ಇರುವುದಿಲ್ಲ. ಜ್ಯೋತಿಷ್ಯದಲ್ಲಿ ನಾವು ಅದೇ ಹೇಳ್ತೇವೆ, ಜ್ಞಾನಕಾರಕ ಯಾರು? ಗುರು. ಬುದ್ಧಿಕಾರಕ ಯಾರು? ಬುಧ. ಅವರು ಬಹಳಷ್ಟು ಸಂದರ್ಭಗಳಲ್ಲಿ ಶತ್ರುಗಳಂತೆ ಕಾಣುತ್ತೆ. ಜ್ಞಾನವೇ ಬೇರೆ, ಬುದ್ಧಿಯೇ ಬೇರೆ ಅಂತ ಕಾಣುತ್ತೆ. ಅದಕ್ಕೆ ನಾವು ತಿಳ್ಕೊಳ್ಳುವಂಥ ವಿದ್ಯೆ ಎಲ್ಲ ಕೂಡ ಪ್ರಾಕ್ಟಿಕಲಿ ನಮಗೆ ಡೈರೆಕ್ಟಾಗಿ ಅನುಸಂಧಾನಕ್ಕೆ ಬರುವುದಿಲ್ಲ. ನಾವೆಷ್ಟೋ ಭಾಗವತ ಕೇಳ್ತೇವೆ, ಭಗವದ್ಗೀತೆ ಕೇಳ್ತೇವೆ, ಇನ್ನು ವಿಚಿತ್ರ ಏನಂತಂದರೆ ಗರುಡ ಪುರಾಣ ಕೂಡ ಕೇಳ್ತೇವೆ. ಆದರೆ ನಮಗೆ ಯಾವ ತೊಂದರೆಯೂ ಹೋಗೋದಿಲ್ಲ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನೋವುಗಳು, ಮಾನಸಿಕವಾದಂಥ ಚಿಂತೆಗಳು ಎಲ್ಲ ಇರುವಂಥದ್ದೇ. ಮತ್ತೆ ಭಗವದ್ಗೀತೆ, ಭಾಗವತ, ಭಾರತ ಎಲ್ಲ ಕೇಳಿದ್ರು ಕೂಡ ಯಾರು ಏನೇನು ಹೇಗೆ ಹಾಳಾದ್ರಂತೂ ಗೊತ್ತಾದರೂ ಕೂಡ ನಾವು ಅದನ್ನು ನಮಗಾಗೋದಿಲ್ಲ, ನಾವು ಅದಕ್ಕೆ ಅತೀತರು, ನಮಗೆ ಸಂಬಂಧ ಇಲ್ಲ ಅಂತಂತ ಕೂತಾಗ ಅದರ ನೋವು ನಮಗಾಗುತ್ತೆ. ನಾವು ಭಾಗವತವನ್ನು, ಪ್ರವಚನವನ್ನು ಕೇಳ್ತೇವೆ, ಭಗವದ್ಗೀತೆಯನ್ನು ಮನೆಗೆ ಶ್ಲೋಕಗಳನ್ನು ಕೇಳ್ತೇವೆ, ಎಲ್ಲವನ್ನೂ ಕೇಳ್ತೇವೆ. ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು, ತಂದೆ ಮಗನ ಬೈದ, ಗಂಡನ ಮಾತು ಹೆಂಡತಿ ಕೇಳಲಿಲ್ಲ, ಹೆಂಡತಿಯನ್ನು ಗಂಡ ಹಿಂಸೆ ಕೊಟ್ಟ, ಮತ್ತೆ ನಮ್ಮ ರಾಮಾಯಣಗಳಿರೋದೇ ಗೃಹ ಹಿಂಸೆ, ಆ ಹಿಂಸೆ ಅಂದ್ಕೊಂಡು ಒದ್ದಾಡ್ತಾ ಇರ್ತೇವೆ. ಏನು ಉಪಯೋಗ ಅಂತಂದರೆ ಜ್ಞಾನ ವಿಜ್ಞಾನ ಆಗಲಿಲ್ಲ. ಅದಕ್ಕೆ ಬುದ್ಧಿ ಸಹಕಾರ ಸಿಗಲಿಲ್ಲ. ಬುದ್ಧಿ ಸಹಕಾರ ಸಿಗಬೇಕಾದ್ರೆ ಬುದ್ಧಿಯನ್ನು ಆ ರೀತಿಯಾಗಿ ಟ್ರೈನ್ ಮಾಡಬೇಕಲ್ಲ. ಬುದ್ಧಿ ಏನು ಮಾಡ್ತೇವೆ? ಟ್ರೈನ್ ಮಾಡಬೇಕು. ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಾವೇನು ಮಾಡ್ತೇವೆ? ಟ್ರೈನ್ ಮಾಡ್ತೇವೆ ಮಾಡೆಲ್ನ. ಆ ಮಾಡೆಲ್ನ ಟ್ರೈನ್ ಮಾಡ್ರೆ ಅದು ತುಂಬ ಇನ್ನಿಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತದೆ. ChatGPT ಆಗಲಿ, ಗೂಗಲ್ ಜೆಮಿನಿ ಆಗಲಿ, ಅವರು ನಮ್ಮ ಹತ್ರಿಂದ ಚೆನ್ನಾಗಿ ಇನ್ಫಾರ್ಮೇಷನ್ ತಗೊಂಡು ಟ್ರೈನ್ ಮಾಡ್ತಾರೆ, ಮತ್ತೆ ನಮಗೆ ಹೊಸ ವರ್ಷನ್ಸ್ ಕೊಡ್ತಾರೆ. ಹಾಗೆ ಬುದ್ಧಿ ಇದೆ, ಆದರೆ ಟ್ರೈನ್ ಮಾಡಬೇಕಲ್ಲ. ಈ ಒಂದು ವಿಷಯಗಳನ್ನೆಲ್ಲ ತಗೊಂಡು ನಾವು ಅವತ್ತು ಯಾವತ್ತಿಗೂ ಮಾಡಲ್ಲ. ಅವ್ರು ಹೇಳಿದಾರಲ್ಲ ಅದು ಕರೆಕ್ಟಾಗೇ ಇರ್ತೀವಿ ಬಿಡಿ, ಮತ್ತೆ ನಮ್ಮ ಬುದ್ಧಿಯಾಗಿ ಯೂಸ್ ಮಾಡಬೇಕು. ಆ ಋಷಿಗಳು ವೇದವ್ಯಾಸರು ಹೇಳಿದ್ದಾರೆ ಅಂದರೆ ಅದು ಪರ್ಫೆಕ್ಟಾಗೇ ಇರುತ್ತೆ, ಅದನ್ನು ಮತ್ತೆ ಪ್ರಶ್ನೆ ಮಾಡಬಾರ್ದು. ನಮ್ಮಲ್ಲಿ ಇದೊಂದು ರಾಮಾಯಣ. ಯಾರಾದರೂ ಒಬ್ಬ ಪಂಡಿತರಾಗಲಿ, ಒಬ್ಬ ಗುರುಗಳಾಗಲಿ ಒಂದು ವಿಷಯ ಹೇಳಿದ್ದಾರೆ ಅಂತಂದರೆ ಅದನ್ನು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡೋದು ದೊಡ್ಡ ಅಪರಾಧ. ಪ್ರಶ್ನೆ ಮಾಡದೇ ಇದ್ದರೆ ಅದು ವಿಜ್ಞಾನ ಹೇಗೆ ಕನ್ವರ್ಟ್ ಆಗ್ತದೆ? ಆತ್ಮ ಪ್ರವಚನ ಮಾಡಿಕೊಳ್ಳಬೇಕಲ್ಲ. ಪ್ರಶ್ನೆ ಮಾಡದೇ ಇದ್ರೆ ಉತ್ತರ ಗೊತ್ತಾಗೋದಿಲ್ಲ. ಹಾಗೆ ಹಿಂದಿನವರು ಪ್ರಶ್ನೆ ಮಾಡು ಅಂತ ಕೇಳ್ತಾ ಇದ್ರು. ಯಾರಾದರೂ ಒಬ್ಬ ಗುರುಗಳ ಹತ್ರ ಹೋಗಿ ಪಾಠವನ್ನು ಕಲಿಬೇಕು, ಹೇಳಿದ್ವಲ್ಲ ಪಿಪ್ಪಲಾದನ ಕತೆ ಇದ್ದಂಗೆ, ಅವರು ಹೋದ ತಕ್ಷಣ ಪಾಠ ಹೇಳ್ತಿದ್ದಿಲ್ಲ. ನೋಡಪ್ಪ, ನಾನು ಪಾಠ ಹೇಳ್ತಾ ಇರ್ತೀನಿ, ನೀನು ನನ್ನ ಹತ್ರ ಕೇಳು, ಸ್ವಲ್ಪ ಹೊತ್ತಿನ ಕೂತ್ಕೊಟ್ಟು. ನಾನು ಹೇಳೋದು ನಿನಗೆ ಯುಕ್ತವಾದರೆ ನೀನು ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ನೀನು ಹೋಗ್ಬೋದು. ನೀನನ್ನು ಪ್ರಶ್ನೆ ಮಾಡಬೇಕು ಅಂತ ಕೇಳ್ತಿದ್ರು.
ನೀನನ್ನು ಪ್ರಶ್ನೆ ಮಾಡು, ನಾನು ಉತ್ತರ ಕೊಡ್ತೇನೆ. ಇವತ್ತು ಯಾರಾದ್ರೂ ಯಾಕೆ ಕೇಳ್ತಾರೆ, ನೀವು ಪ್ರಶ್ನೆ ಮಾಡಬಾರ್ದು, ನಮ್ಮ ಧರ್ಮ. ಆ ಧರ್ಮದ ಹಿರಿಮೆ ಗೊತ್ತಾಗೋದು ಯಾವಾಗ? ಪ್ರಶ್ನೆ ಮಾಡಿದ ಮೇಲೆ. ಪ್ರಶ್ನೆ ಮಾಡಿದ್ರೆ ಏನಾಗ್ತದೆ? ಧರ್ಮವನ್ನು ಟೀಕೆ ಮಾಡಿದಂಗೆ ಫೀಲ್ ಆಗ್ತಾರೆ ಇವತ್ತಿನ ಕಾಲ. ಯಾಕಂದರೆ ನಮ್ಮ ಧರ್ಮ ಅಷ್ಟು ವೀಕ್ ಆಗಿದೆಯಾ, ಅದು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಜ್ಞಾನವನ್ನು ವಿಜ್ಞಾನವಾಗಿ ಆಗಬೇಕಾದ್ರೆ ಪ್ರಶ್ನೆ ಮಾಡಬೇಕು. ಅದು ಬುದ್ಧಿಯ ಕೆಲಸ. ಅದಕ್ಕೆ ವಿಚಕ್ಷಣೆ ಅಂತೀವಿ. ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡಿಕೊಳ್ಳದೆ ನೀವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಬರುವುದಿಲ್ಲ. ಹೀಗೆ ಬುದ್ಧಿ, ಜ್ಞಾನ, ಬುದ್ಧಿ, ಸಮ್ಮೋಹ ಇದು ಮುಖ್ಯವಾಗಿರಬೇಕಾದಂಥದ್ದು ಅಂತ ಹೇಳ್ತಾರೆ. ಇದು ಜೀವನದಲ್ಲಿ ಆಧಾರ ಸ್ತಂಭಗಳು ಅಂತ ಹೇಳಿದ ಕೃಷ್ಣ. ಇದನ್ನು ತಿಳ್ಕೊಂಡೇ ನಾವು ಭಗವಂತನ ಉಪಾಸನೆ ಮಾಡಬೇಕು. ಕೇವಲ ಜ್ಞಾನ ಒಂದೇ ಇದ್ರೆ ಸಾಲದು, ಬುದ್ಧಿ ಇರಬೇಕು. ಬುದ್ಧಿ ಒಂದೇ ಇದ್ರೆ ಸಾಲದು. ಆ ಜ್ಞಾನ ಬುದ್ಧಿ ಎರಡೂ ಸೇರಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡ್ರೆ ಮಾತ್ರವೇ ಸಮ್ಮೋಹ ಅಂಬೋದು ಹೋಗ್ತದೆ. ಇಲ್ಲದೆ ಎಲ್ಲವನ್ನೂ ಕೇಳ್ತೇವೆ, ಕೊನೆಗೆ ಪ್ರಶ್ನೆಗಳು ಉಳ್ಕೊಳ್ತವೆ. ಜೀವಮಾನದಲ್ಲಿ ಪ್ರಶ್ನೆಗಳು ಹೋಗದೇ ಇದ್ರೆ ಸಮೂಹಕ್ಕೆ ಒಳಗಾದಂಗೆ, ಅದರಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ 4ನೇ ಗುಣವನ್ನು ಹೇಳ್ತಾನೆ, ಜ್ಞಾನ, ಬುದ್ಧಿ, ಸಮೂಹ. ಇದಾದ್ಮೇಲೆ 4ನೇ ಗುಣ ಕ್ಷಮ ಅಂತ ಹೇಳ್ತಾನೆ. ಇದು ಅತ್ಯಂತ ದೊಡ್ಡ ಗುಣ. ಯಾರಾದರೂ ನಮ್ಮನ್ನು ಬೈದ್ರೆ ಅಂದ್ಕೊಳ್ಳಿ, ಟೀಕೆ ಮಾಡಿದ್ರೆ ಅಂದ್ಕೊಳ್ಳಿ, ಆ ಟೀಕೆಯಲ್ಲಿ ನಮ್ಮನ್ನು ನಾವು ತಿದ್ದಿಕೊಳ್ಳುವ ಅಂಶ ಏನಾದರೂ ಇದ್ದರೆ ತಿದ್ದುಕೊಳ್ಳೋಣ. ನಮ್ಮದೇನೋ ತಪ್ಪಿದ್ರೆ ತಿದ್ದುಕೊಳ್ಳೋಣ. ಇಲ್ಲದೇ ಇದ್ದರೆ ಅದು ಕೇವಲ ಅಸೂಯೆಯ ಟೀಕೆಯಾಗಿದ್ದರೆ, ಯಾವುದೇ ಪ್ರತೀಕಾರವಿಲ್ಲದೆ ವಿಷಯವನ್ನು ಅಲ್ಲೇ ಬಿಟ್ಟು ಬಿಡೋದೇ ಕ್ಷಮಾ ಅಂತಂತೇವೆ. ಕ್ಷಮಿಸುವುದು ಅಂತಂದ್ರೆ ಅರ್ಥ ಏನಂದರೆ, ಅವನು ಏನೇನೋ ಬೈಲಿ, ಅವನಿಗೆ ಹೇಳಿದ್ರಲ್ಲಿ ನಂದೇನಾದ್ರೂ ತಪ್ಪಿದೆಯಾ ತಿದ್ದುಕೊಳ್ಳೋಣ. ನಂದೇನು ತಪ್ಪಿಲ್ಲ, ಅವನು ಸುಮ್ಮನೆ ಬೇಕಂತ ಹೇಳ್ತಿದ್ದಾನೆ ಅಂತಂದರೆ ಅವನನ್ನು ಹಾಗೆ ಬಿಟ್ಟು ಬಿಡಬೇಕು. ಅವನ ಸುದ್ದಿಗೆ ಮತ್ತೆ ಹೋಗಿ ಅವನನ್ನು ಬೈದು ನಾನು ಇಂಥವನಂತ ಪ್ರೂವ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಮ್ಮ ಬಗ್ಗೆ ನಮಗೇ ಗೊತ್ತಿರೋದಿಲ್ಲ. ನಾವು ಹೇಗೆ, ನಾವು ಶಾಂತವಂತರ, ನಾವು ಕೋಪವುಳ್ಳವರ, ನಾವು ಧರ್ಮಾತ್ಮರ, ನಾವು ಜಿಗುಣರ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಅದು ಸಂದರ್ಭ ಡಿಸೈಡ್ ಮಾಡ್ತದೆ. ನಮಗೆ ಬೇಕಾದವರಿದ್ದರೆ ಎಲ್ಲ ಹೆಲ್ಪ್ ಮಾಡ್ತೇವೆ, ನಮಗೆ ಬೇಡದೇ ಇರೋದು ನಾವು ಏನೂ ಮಾಡಲ್ಲ. ಈಗ ಹೇಳಿ, ನಾವು ಏನು ಅಂತ, ನಾವು ದಾನಿಗಳ ಅಥವಾ ಜಿಗುಣರ ಗೊತ್ತಿಲ್ಲ, ನಮ್ಮದೇ ಡೆಫಿನೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಹಾಗಾಗಿ ನಮ್ಮ ಬಗ್ಗೆ ನಮಗೇ ಗೊತ್ತಿರೋದಿಲ್ಲ. ನಮ್ಮ ಬಗ್ಗೆ ಇನ್ನೊಬ್ಬನಿಗೆ ಗೊತ್ತಾಗೋದು ಹೇಗೆ? ಇನ್ನೊಬ್ಬನು ನಮ್ಮನ್ನು ಟೀಕೆ ಮಾಡೋದು ಹೇಗೆ ಅಂತಂದರೆ, ಅವನು ನಮ್ಮನ್ನು ಹೇಗೆ ರಿಸೀವ್ ಮಾಡಿಕೊಳ್ತಾನೋ ಅದರ ಮೇಲೆ ಟೀಕೆ ಮಾಡ್ತಾನೆಯೇ ವಿನ ನಿಮ್ಮ ಗುಣಗಳ ಮೇಲೆ ಟೀಕೆ ಮಾಡೋದಿಲ್ಲ. ಇದು ಗೊತ್ತಿರಬೇಕು. ಯಾರು ಬೈದರೂ ಕೂಡ ಇದು ಗೊತ್ತಿರಬೇಕು. ಯಾಕೆಂದರೆ ನಾನು ಅವನಿಗೆ ಮಿತ್ರನಾಗಿದ್ದರೆ, ಅವನಿಗೆ ನಾನು ಸಹಾಯ ಮಾಡಿದರೆ, ನಾನು ತಪ್ಪು ಮಾಡಿದರೂ ಕೂಡ ತುಂಬ ಒಳ್ಳೆಯನಪ್ಪ, ಏನೋ ಪಾಪ ಕಷ್ಟ ಬಂದಾಗ ಎಲ್ಲರೂ ಮಾಡ್ತಾರೆ, ಅವನದೇನು ತಪ್ಪಿದೆ ಅಂತ ಹೇಳ್ತೇವೆ. ಅದೇ ನನ್ನಿಂದ ಅವನಿಗೇನೂ ನನ್ನಿಂದ ಉಪಯೋಗ ಏನೂ ಇಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತಾನೆ, ಇಂಥದ್ದೆಲ್ಲ ನೋಡಿ, ಇಂಥದ್ದವ್ರು ಭಾಳ ದಿನ ನೋಡಿದ್ವಿ, ಬರೀ ತಪ್ಪು ಮಾಡ್ತಾನೆ ಇರ್ತಾರೆ. ಸ್ವರ ಬದಲಾಗಿಬಿಡ್ತದೆ. ಅಂದರೆ ನಮ್ಮ ಮೈತ್ರಿ ಮೇಲೆಯೇ ಅವರು ನಮ್ಮನ್ನು ಟೀಕೆ ಮಾಡೋದು, ಇಲ್ಲದ್ರೆ ಯಾರೂ ಟೀಕೆ ಮಾಡಲ್ಲ. ಹಾಗಾಗಿ ಒಂದು ವೇಳೆ ಟೀಕೆ ಮಾಡಿದರೂ ಕೂಡ ನನ್ನಲ್ಲಿ ನಿಜವಾಗಿ ಏನಾದರೂ ತಪ್ಪಿದೆಯಾ ತಿದ್ದಿಕೊಳ್ಳೋಣ. ಇಲ್ಲ ತಪ್ಪೇನೂ ಇಲ್ಲ, ಸುಮ್ಮನೆ ಬೈತಿದ್ದಾನೆ ಅಂತಂದರೆ ಅವನನ್ನು ಅಲ್ಲೇ ಬಿಟ್ಟುಬಿಡಬೇಕು, ಆ ವಿಷಯವನ್ನು ಬಿಟ್ಟುಬಿಡ್ಬೇಕು. ಅದನ್ನೇ ಕ್ಷಮಾ ಅಂತ ಕರೀತಾರೆ. ಮತ್ತೊಂದೇ ಅವನ ಸುದ್ದಿ ಹೋಗಬಾರ್ದು. ಸುದ್ದಿಗೆ ಹೋದರೆ ಏನಾಗ್ತದೆ, ನಮ್ಮ ಮನಸ್ಸು ಕೆಡ್ತದೆ, ಕ್ರೋಧಕ್ಕೊಳಗಾಗ್ತೇವೆ, ಅದು ಸಮೂಹಕ್ಕೊಳಗಾಗ್ತೇವೆ, ಸಮೂಹದಿಂದ ಕ್ರೋಧ ಆಗ್ತದೆ, ಕ್ರೋಧದಿಂದ ಬುದ್ಧಿ ಹಾಳಾಗ್ತದೆ, ನಿಮಗೆ ಗೊತ್ತಿರೋದು ಕೂಡ ಉಪಯೋಗ ಇಲ್ಲ ಅಂತ ಆಗ್ತದೆ. ನಾವೆಷ್ಟೋ ವಿಷಯಗಳು ಚಿಕ್ಕಂದಾಗಿಂದ ಗುರು ಹಿರಿಯರಿಂದ ತಿಳ್ಕೊಂಡು ಬಂದಿರ್ತೀವಲ್ಲ, ಅದೆಲ್ಲ ಯಾವುದೂ ಉಪಯೋಗ ಇಲ್ಲ ಅಂತ ಕಾಣುತ್ತೆ. ಕೊನೆಗೇನಾಗ್ತದೆ, ಆತ್ಮನಾಶ ಆಗ್ತದೆ, ಬುದ್ಧಿನಾಶೋ ವಿನಶ್ಯತಿ. ಹಾಗಾಗಿ ಕ್ಷಮಾಗುಣವನ್ನು ಪ್ರತಿಯೊಬ್ಬರು ಬೆಳೆಸಿಕೊಳ್ಳಬೇಕು ಅಂತ ಕೃಷ್ಣ ಇಲ್ಲಿ ಒತ್ತಾಯ ಮಾಡಿ ಹೇಳ್ತಾನೆ. ಇಲ್ಲದೇ ಇದ್ದರೆ ಮುಂದೆ ಕೊರಿಯೋಕ್ಕಾಗೋಲ್ಲ. ಎಷ್ಟು ಶಾಸ್ತ್ರ ವಿಚಾರಗಳು ಗೊತ್ತಿದ್ರೆ ಏನು, ಯಾರೋ ಒಬ್ಬನ ಪ್ರಶ್ನೆ ಮಾಡಿ ಟೀಕೆ ಮಾಡಿದ ನಂತರ ಇಮ್ಮಿಡಿಯೇಟ್ಲಿ ನಾವೇನಾದ್ರು ಕೋಪೋಗ್ರಸ್ತರಾಗ್ತೇವೆ. ನೀನು ನಮ್ಮ ಮತಕ್ಕೆ ಅಗೇನೆಸ್ಟ್ ಆಗಿರುವಂಥವನು, ನೀನು ಅದ್ವೈತಿ ಆದವನು ಯಾರು ನಮ್ಮವರೇ, ದ್ವೈತ ಗುಣದ ಇರೋರೇ ಒಬ್ಬನೊಬ್ಬರು ಬೈದ್ಕೊಂಡ್ರೆ ನೀನು ಅದ್ವೈತಿ ಆದವನು, ನೀನು ಅವ್ರದ್ದು ಇದ್ಕೊಂಡು ನಾವು ಬೈತೆ, ಅವರು ಅಷ್ಟೇ, ಎಲ್ಲರೂ ಅಷ್ಟೇ, ನೀನು ಬ್ರಾಹ್ಮಣನಲ್ಲ, ನೀನು ಹಿಂದುವೇ ಅಲ್ಲ, ಈ ರೀತಿ ಕೋಪಿಸಿಕೊಳ್ತೇವೆ. ಕೋಪಿಸಿಕೊಂಡಾಗ ಏನಾಗ್ತದೆ,
ನಮ್ಮ ಬುದ್ಧಿ ನಾಶ ಆಗ್ತದೆ. ಯಾಕಂದರೆ ಇನ್ನೊಬ್ಬರನ್ನು ಬೈಬಾರದು, ಹಿಂಸೆ ಕೊಡಬಾರ್ದು ಅಂತಂಬು ಗುಣ ಮರ್ತೇ ಹೊರಟೋಗ್ತದೆ. ಅವನ ಮೇಲೆ ನಾವು ಸೇಡು ತೀರಿಸ್ಕೊಳ್ಳೋಕೆ ಹೋಗ್ತೇವೆ. ನೀನು ಹೇಗೆ ಜೀವನ ಮಾಡ್ತೀನಿ ನಾನು ಅದನ್ನು ನೋಡಿಬಿಡ್ತೇನೆ, ನಿನ್ನ ನಾಶ ಆಗೋವರೆಗೂ ನಾನು ಬಿಡಲ್ಲ ಅಂತ ಹೇಳ್ತೇವೆ. ನಾಶ ಆಗೋದು ಅವನೊಂದೇ ಅಲ್ಲ, ನಮ್ಮ ಮನಸ್ಸು ನಮ್ಮ ಬುದ್ಧಿ ಕೂಡ ನಾಶ ಆಗ್ತದೆ, ಯಾಕಂದರೆ ಅವನ ಮೇಲೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ. ಹಾಗಾಗಿ ಕ್ಷಮಾಗುಣವನ್ನು ಬೆಳೆಸಿಕೊಳ್ಳಬೇಕು. ಈ ಕ್ಷಮಾಗುಣ ಯಾರಿಗೆ ಜಾಸ್ತಿ ಇರುತ್ತೆ ಅಂತಂದರೆ, ಯಾರಿಗೆ ಅವಕಾಶಗಳು ಕಡಿಮೆ ಇರುತ್ತೆ ಅವರಿಗೆ ಕ್ಷಮಾಗುಣ ಇರ್ತದೆ. ಅವರು ಗೊತ್ತಿದ್ದೋ ಗೊತ್ತಿಲ್ಲದೋ ಬಲವಂತವಾಗಾದರೂ ಮಾಡ್ತಾರೆ. ಪಾಪ ಬಡತನದಲ್ಲಿ ಇರ್ತಾನೆ, ದೊಡ್ಡವನ ಟೀಕೆ ಮಾಡ್ತಾನೆ, ಆದರೂ ಅವ್ರು ಏನು ಕೋಪಿಸ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಕೋಪಿಸ್ಕೊಂಡ್ರೆ ಅವನ ಕೋಪಾಗ್ನಿಗೆ ಒಳಗಾದರೆ ನನ್ನ ಜೀವನ ಏನು? ದೊಡ್ಡವರಾಗೇ ಬೈತಾರೆ, ನಾವೇ ಸುಮ್ಮನೆ ಹೋಗಬೇಕು. ಚಿಕ್ಕವರಿದ್ದಾಗ ತಂದೆ ತಾಯಿ ಬೈದರೂ ಕೂಡ ನಾವೇನು ತಲೆ ಕೆಡಿಸ್ಕೊಳ್ಳೋದು, ಸುಮ್ಮನೆ ಮೌನವಾಗಿರ್ತಾ ಇದ್ವಿ. ಒಳಗೆ ಬೈಬೇಕು ಅಂತ ನಮಗೂ ಇದ್ರೂ ಕೂಡ ಅವರೆಲ್ಲಿ ಹೊಡಿತಾರಂತಂಬ ಭಯ. ಹಾಗಾಗಿ ಇದು ಸ್ವಲ್ಪ ದಿನ ಹಾಗೆ ಅಭ್ಯಾಸ ಮಾಡಿಕೊಂಡ್ರೆ ಅದು ಸಹಜ ಸ್ವಭಾವ ಆಗೋಗುತ್ತೆ. ಆದರೆ ಶ್ರೀಮಂತನಾಗಿದ್ದವನು ಅಥವಾ ಅವಕಾಶಗಳು ಜಾಸ್ತಿ ಇದ್ದವನಿಗೆ ಈ ಕ್ಷಮಾಗುಣ ಬೆಳೆಸಿಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಕ್ಷತ್ರಿಯರಿಗೆ ಖಂಡಿತ ಕ್ಷಮಾಗುಣ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅವರಿಗೆ ಅದು ಇರೋದಿಲ್ಲ. ಆದ ಕಾರಣ ಬೇರೆಯವ್ರಿಗಿರ್ತದೆ, ಯಾಕೆಂದರೆ ಅವರಿಗೆ ಅವಕಾಶಗಳು ಜಾಸ್ತಿ ಇರ್ತದೆ. ನಾನು ಯಾಕೆ ತಲೆ ಬಗ್ಗಬೇಕು, ನನಗೇನು ಕಡಿಮೆ ಆಗಿದೆ, ಈ ರೀತಿ ಬರ್ತದೆ. ಆ ರೀತಿ ಬಂದಾಗ ಬೇಗ ಬುದ್ಧಿ ಹಾಳಾಗ್ತದೆ, ಸಮೂಹಕ್ಕೊಳಗಾಗ್ತಾರೆ. ಅದಕ್ಕೆ ಕ್ಷಮಾಗುಣ ಕ್ಷತ್ರಿಯನಾದವನಿಗೆ ಇರಲೇಬೇಕು ಅಂತ. ಕ್ಷತ್ರಿಯನಿಗೆ ಮಾತ್ರವೇ ಅಲ್ಲ, ಪೌರುಷ ಯಾರಿಗಿದೆಯೋ ಅದೆಲ್ಲ ಕೂಡ ಕ್ಷತ್ರಿಯ ಗುಣವೇ. ನಮಗೆ ಯಾವಾಗ ಪೌರುಷ ಬರ್ತದೆ, ಯಾವಾಗ ಒಬ್ಬನ ಮೇಲೆ ಟೀಕೆ ಮಾಡ್ತೇವೆ, ದೇಶದ ಬಗ್ಗೆ ಆಗಲಿ, ನಾಯಕನ ಬಗ್ಗೆ ಆಗಲಿ, ಮಿತ್ರರ ಬಗ್ಗೆ ಆಗಲಿ, ನಾವು ಯಾವಾಗ ಟೀಕೆ ಮಾಡ್ತೇವೆ ಅದು ಕ್ಷತ್ರಿಯ ಸ್ವಭಾವ. ಬ್ರಾಹ್ಮಣ ಸ್ವಭಾವ ಇರೋನು ತಲೆ ಕೆಡಿಸ್ಕೊಳ್ಳೋದು, ಇದು ಭಗವಂತನ ನಾಟಕ. ಅವನ ಡ್ಯೂಟಿ ಅವನು ಮಾಡ್ತಾ ಇದ್ದಾನೆ, ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೇನೆ. ಅವನು ಟೀಕೆ ಮಾಡಿದ್ರೆ ನನಗೇನಾಗಬೇಕಾಗಿದೆ? ಇದು ಬ್ರಾಹ್ಮಣ ಸ್ವಭಾವ. ವೈಶ್ಯ ಸ್ವಭಾವ ಏನು ಮಾಡ್ತಾನೆ, ಬೈದರೆ ಬೈದುಕೊಂಡೋಲಿ, ನನಗೇನಾದರೂ ಲಾಭ ಇದ್ದರೆ ನಾನು ರಿಯಾಕ್ಟ್ ಆಗಬೇಕು, ಸುಮ್ಮನೆ ನಾನು ಯಾಕೆ ರಿಯಾಕ್ಟ್ ಆಗಬೇಕು? ಶೂದ್ರನಾದವನಿಗೆ ಅವನಿಗೆ ಸುಖ ಇಂಪಾರ್ಟೆಂಟ್ ಆದ ಕಾರಣ ಅವನು ಹಿಡಿಸ್ಕೊಳ್ದೆ, ಬೈದರೆ ಬೈತಾನೆ, ನನಗೆ ಬೇಕಾದ ಸಿಗುತ್ತೋ ಇಲ್ಲೋ ಹಾಗೆ ನೋಡ್ತಾನೆ. ಕ್ಷತ್ರಿಯರಿಗೆ ಇದು ತುಂಬ ದೊಡ್ಡ, ಯಾಕೆಂದರೆ ಆ ಆವೇಶದಲ್ಲಿ ಏನು ಪಾಪಗಳು ಬೇಕಾದ್ರೂ ಮಾಡ್ಬೋದು ಅವರು. ಅದಕ್ಕೆ ಅವ್ರಿಗೆ ಖಂಡಿತ ಈ ಗುಣ ಇರಬೇಕು ಅಂತ ಹೇಳ್ತಾರೆ. ಇದು ಅತ್ಯಂತ ದೊಡ್ಡ ಗುಣ. ಹಾಗಾಗಿ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ತಿದ್ದಿಕೊಳ್ಳೋಣ, ಇಲ್ಲಾಂದರೆ ಅಲ್ಲೇ ಬಿಟ್ಬಿಡೋಣ. ಇದು ಈ ಕ್ಷಮಾಗುಣದ ಅರ್ಥ. 5ನೇ ಗುಣ ಸತ್ಯಂ. ಸತ್ಯಂ ಅಂತಂದರೆ ಏನು? ಪ್ರಾಮಾಣಿಕತೆ. ಇದ್ದಂಗೆ ಹೇಳೋದಲ್ಲ, ಪ್ರಾಮಾಣಿಕತೆ. ಈ ಕಾಲದಲ್ಲಿ ಅಪ್ರಾಮಾಣಿಕತೆ ಎನ್ನುವುದು ನಮ್ಮ ಜೀವನವನ್ನು ಆವರಿಸಿಕೊಂಡಿರುವಂಥ ದೊಡ್ಡ ಗುಣ. ಪ್ರಾಮಾಣಿಕತೆ ಇಲ್ಲದೇ ಇದ್ದರೆ ಯಾವ ಆಚಾರ ಸಂಪತ್ತಿದ್ರೂ ಕೂಡ ಉಪಯೋಗ ಇಲ್ಲ. ಒಬ್ಬ ವ್ಯಕ್ತಿಯ ತುಂಬ ಎತ್ತರಕ್ಕೆ ಏರಿದ್ದಾನೆ ಅಂತಂದರೆ ಒಂದು ಮಾತು, ಎದುರಿಗಿದ್ದಾಗ ಒಂದು ಮಾತು ಮತ್ತು ಹಿಂದಿದ್ದಾಗ ಒಂದು ಮಾತು, ಈ ಮಾತಾಡೋದು ಅಪ್ರಾಮಾಣಿಕತೆ. ನಮಗೆ ಇನ್ನೊಬ್ಬ ವ್ಯಕ್ತಿಯ ವಿಚಾರ ಇಷ್ಟವಾಗದೇ ಇದ್ದರೆ ಅವರಿಗೆ ಅದನ್ನು ನೇರವಾಗಿ ಹೇಳ್ಬೋದು, ಅಥವಾ ಅವರಿಂದ ದೂರ ಇರಬೇಕು. ಇಲ್ಲ, ನಾ ಹೇಳಿದ್ರೂ ಅಷ್ಟು ಶಕ್ತಿ ಇಲ್ಲ ಅಂದರೆ ದೂರ ಇದ್ಬಿಡೋದು ಉತ್ತಮ. ಆದರೆ ಒಳಗೊಂದು ಇಟ್ಟುಕೊಂಡು ಹೊರಗೊಂದು ಅವನ ಮುಂದೆ ಹೋಗಿ ನೀನು ತುಂಬ ಒಳ್ಳೆಯನಪ್ಪ ಅಂತ ಹೇಳಿದ್ರೆ ಅಪ್ರಾಮಾಣಿಕತೆ ಅಂತ ಹೇಳ್ತಾರೆ. ನಿಂದ ಅವನ ಚೇಷ್ಟೆಗಳು ನಿಂಗೆ ಇಷ್ಟ ಆಯಿತಾ, ಜೊತೆಗಿರು. ಇಷ್ಟ ಆಗಲಿಲ್ವಾ, ದೂರ ಇದ್ಬಿಡು, ಅವನ ಸುದ್ದಿಗೆ ಹೋಗಬೇಡ. ನಿಂಗೆ ಹೇಳುವಂಥ ಧೈರ್ಯ ಇದ್ದು ಅಧಿಕಾರ ಇದ್ದರೆ ಹೇಳಬೇಕು, ಇಲ್ಲ ದೂರ ಇದ್ಬಿಡ್ಬೇಕಷ್ಟೆ. ನಮ್ಮಲ್ಲಿ ಪ್ರಾಮಾಣಿಕತೆ ಎಲ್ಲಿಯ ತನಕ ಬೆಳೆಯೋದಿಲ್ಲವೋ ಅಲ್ಲಿ ತನಕ ಯಾವ ಶಾಸ್ತ್ರವೂ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ನಾವು ನಮಗೆ ಇಂತಹ ಪ್ರಾಮಾಣಿಕತೆ ಕೊಡು ಅಂತ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. 6ನೇ ಗುಣ ದಮಾಹ ಅಂತ ಹೇಳ್ತಾರೆ. ಇದು ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು. ನಮ್ಮ ಇಂದ್ರಿಯಗಳು ನಾವು ಹೇಳಿದಂತೆ ಕೇಳೋದೇ ಇಲ್ಲ, ಅವು ನಮ್ಮನ್ನು ಬೇಡದ ಕಡೆಯೇ ಸೆಳೆಯುತ್ತೆ. ಇದರಿಂದ ನೋಡಬಾರ್ದನ್ನು ನೋಡ್ತೇವೆ, ಆಡಬಾರ್ದನ್ನು ಆಡ್ತೇವೆ, ಇದನ್ನು ನಾವು ಮಾಡ್ತೇವೆ. ಇಂತಹ ಇಂದ್ರಿಯ ನಿಗ್ರಹವೇ ದಮಾಹ. ಇಂದ್ರಿಯ ನಿಗ್ರಹಕ್ಕಿರುವಂಥ ಏಕಮಾತ್ರ ಮಾರ್ಗ ಯಾವುದು ಅಂತಂದರೆ ಭಗವಂತನಲ್ಲಿ ಶರಣಾಗತಿ. ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದರೆ ಶಾಸ್ತ್ರ ಮುಂದುವರಿಯೋಕ್ಕಾಗೋದೇ ಇಲ್ಲ. ಯಾಕಂದರೆ ಯಾವುದೋ ಒಂದು ಪ್ರಲೋಭಕ್ಕೆ ಒಳಗಾಗ್ತೇವೆ. ಯಾವುದೋ ಒಂದು ಒಳ್ಳೆಯ ದೇವರ ವಿಚಾರ ಹೇಳೋದು ಯಾವುದಕ್ಕೋಸ್ಕರ, ಸನ್ಮಾನ ಮಾಡಿಸ್ಕೊಳ್ಳೋಕ್ಕೋಸ್ಕರ, ಯಾವುದೋ ಒಂದು ಬೆನಿಫಿಟ್ಗೋಸ್ಕರ ಒಳಗಾಗ್ತೇವೆ. ಜ್ಯೋತಿಷ್ಯ ಆಗಲಿ ಯಾವುದೇ ಆಗಲಿ, ಇನ್ನೊಬ್ಬನ ಹತ್ರ ನಾವು ದೇವರ ಥರ ಕಾಣ್ತೇವೆ, ಗುರುಗಳ ಥರ ಅನಿಸಿಕೊಳ್ಳಬೇಕು ಅಂತ ಆಗ್ತದೆ. ಪ್ರಾಮಾಣಿಕವಾಗಿ
ಧಮ ಅಂತಂದರೆ ಯಾವುದೇ ಬೆನಿಫಿಟ್ ಬಗ್ಗೆ ನಾವು ಆಲೋಚನೆ ಮಾಡದೆ ನನ್ನ ಕರ್ತವ್ಯ ಅಂತ ಮಾಡಿಬಿಡ್ಬೇಕಷ್ಟೆ. ಯಾವುದೋ ಒಂದು ಬೇಕು ಅಂತಂದಾಗ ಏನಾಗುತ್ತೆ, ಅದು ನಮಗೆ ಸಿಕ್ತು ಅಂತ ಅಂದ್ಕೊಳ್ಳಿ, ಮನಸ್ಸು ಅಲ್ಲಿಗೆ ತೃಪ್ತಿ ಆಗೋದಿಲ್ಲ, ಇನ್ನು ಸ್ವಲ್ಪ ಬೇಕು ಅನಿಸುತ್ತೆ. ಯಾರಾದರೂ ಒಬ್ಬರು ಸನ್ಮಾನ ಮಾಡಿ ಅಂದ್ಕೊಳ್ಳಿ, ಇನ್ನೊಬ್ಬರು ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರು ಮಾಡಬೇಕು ಇವರು ಮಾಡಬೇಕು, ಕೊನೆಗೆ ಜಗತ್ತೆಲ್ಲ ಮಾಡಬೇಕು ಅಂತ ಅಂಬೋದು ಬಂದ್ಬಿಡ್ತದೆ. ಇದೇ ಅಸುರರಲ್ಲಿರುವಂಥ ಆವೇಶ ಇದೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪ, ರಾವಣ, ಕುಂಭಕರ್ಣಗಳಲ್ಲಿ ಆಗಿದ್ದಿದೆ. ಇನ್ನು ಸ್ವಲ್ಪ ಜಾಸ್ತಿ ಬೇಕು, ಇನ್ನು ಸ್ವಲ್ಪ ಜಾಸ್ತಿ ಬೇಕು, ಇನ್ನೂ ಎತ್ತರಕ್ಕೆ ಹೋಗಬೇಕು. ಹಾಗೆ ಹೋದರೆ ಎಲ್ಲಿ ಹೋಗೋದು? ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ. ಇಂದ್ರಿಯ ಸುಖದಿಂದ ತೃಪ್ತಿಪಟ್ಟವರು ಇಷ್ಟವರೆಗೂ ಇಲ್ಲ. ನಮ್ಮ ಜೀವನವೇ ತಗೊಳ್ಳಿ, ಯಾವುದೋ ಒಂದು ಪದಾರ್ಥ ತಿನ್ನೋದ್ರಿಂದ ತೃಪ್ತಿ ಆಯಿತಾ? ಆಗೋದಿಲ್ಲ. ಯಾವುದೋ ಒಂದು ಇಷ್ಟವಾದಂಥ ಸ್ವೀಟ್ ಇರುತ್ತೆ, ಒಂದು ಸಲ ತಿಂದ್ವಿ, ಇನ್ನು ಸ್ವಲ್ಪ ತಿನ್ಬೇಕನ್ಸುತ್ತೆ, ಇನ್ನೊಂದು ಸ್ವಲ್ಪ ತಿನ್ಬೇಕನ್ಸುತ್ತೆ, ಹೊಟ್ಟೆ ತುಂಬಿ ತಂದ್ಕೊಳ್ಳಿ, ಇವತ್ತಿಗೆ ಸಾಕು, ನಾಳೆ ಬೆಳಗ್ಗೆ ತಕ್ಷಣ ಮತ್ತೆ ಅದೇ ಬೇಕು ಅನಿಸುತ್ತೆ. ಹೆಂಡ ಕುಡಿಯೋರಾಗಲಿ, ಸಿಗರೇಟ್ ಕುಡಿಯೋರಾಗಲಿ, ಅಥವಾ ಸ್ತ್ರೀ ಲೋಲರಾಗಲಿ, ಇದೇ ಎಲ್ಲ ಆಗ್ತಾ ಇರೋದು. ತೃಪ್ತಿ ಸಿಗೋದಿಲ್ಲ. ಜೀವಮಾನದಲ್ಲಿ ಶರೀರ ಇದ್ದಷ್ಟರಿಗೂ ನಾನು ತೃಪ್ತಿ ಪಟ್ಟಿದ್ದೇನೆ ಅಂತ ಹೇಳಿದಂಥ ಒಂದು ಕ್ಯಾರೆಕ್ಟರ್ಗಳು ಇಷ್ಟರು ನೀವು ಹಿಂದಿನಿಂದ ನೋಡಿಕೊಳ್ಳಿ. ಹಿರಣ್ಯಾಕ್ಷ, ಹಿರಣ್ಯಕಶಿಪ, ರಾವಣ, ಕುಂಭಕರ್ಣ, ಇದೆಲ್ಲ ಕೂಡ ಇಡೀ ನಮ್ಮನೆಗೆ ಏನಾದರೂ ಒಂದು ಗ್ರಾಮು 10 ಗ್ರಾಮು ಬಂಗಾರ ಇದ್ದರೆ ತುಂಬ ಗ್ರೇಟ್. ರಾವಣ ಇಡೀ ಕಾಂಚನ ಲಂಕವನ್ನೇ ಆಧಿಪತ್ಯವನ್ನು ವಹಿಸಿದವನು. ಅವನಿಗೆ ಎಷ್ಟೋ ಜನ ಹೆಣ್ಣರು ಇದ್ದರೂ ಕೂಡ ಸೀತೆ ಬೇಕಾಯಿತು. ಆ ಜೀವನವೇ ಹಾಳು ಮಾಡಿಕೊಂಡ. ಒಂದು ಮೀನು ಅಷ್ಟೇ ತಾನೇ, ಮೀನು ಎಷ್ಟೇ ಹೊಟ್ಟೆ ತುಂಬ ತಿಂದರೂ ಕೂಡ ಹೊರಗಡೆ ಏನಾದ್ರು ಸಣ್ಣ ಹುಳ ಕಾಣಿಸಿದರೆ ಅದರ ಟೇಸ್ಟ್ ನೋಡಬೇಕು ಅಂತ ಹೋಗ್ತದೆ. ಮೇಲೆ ಅದನ್ನು ಕಟ್ಟಿರ್ತಾನೆ ಒಂದು ಫಲ್ಕ ಪಿನ್, ಆ ಪಿನ್ನು ನಾಲಿಗೆಗೆ ಸಿಗಾಕೊಂಡು ಸತ್ತು ಹೋಗ್ತದೆ. ಆದರೆ ಕಂಟೆಂಟ್ಮೆಂಟ್ ಇತ್ತು ಅಂದ್ಕೊಳ್ಳಿ, ಅದರ ಜೀವ ಏನು ನಾಶ ಆಗೋದೇ ಇಲ್ಲ. ಅದಕ್ಕೆ ಇಂದ್ರಿಯಗಳಿಂದ ಜೀವ ನಾಶ ಆಗೋಗ್ತದೆ. ಅದಕ್ಕೆ ನಿಯಂತ್ರಣ ಬೇಕು. ಪ್ರತಿಯೊಂದು ಎಷ್ಟುವರೆಗೂ ಅದನ್ನು ಬೆಳೆಸಬೇಕು, ಎಷ್ಟುವರೆಗೂ ಅದನ್ನು ಇತಿಮಿತಿ ಇರಬೇಕು ಅಂತಂಬೋದು ಮಾಡಬೇಕು. ಅದನ್ನೇ ದಮಃ ಅಂತ ಕರೀತಾರೆ. ಇದು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭಗವಂತ ವಿಸ್ತಾರವಾಗಿ ಹೇಳ್ತಾನೆ. ಜಸ್ಟ್ ಇದು ಜ್ಞಾನವನ್ನು, ಭಗವಂತನನ್ನು ಪಡಿಬೇಕಾದ್ರೆ ಇರಬೇಕಾದಂಥ ಗುಣವನ್ನು ಭಗವಂತ ಇಲ್ಲಿ ಉಲ್ಲೇಖನೆ ಮಾಡ್ತಾನೆ. 7ನೇ ಗುಣ ಶಮಾಹ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಶಾಂತವಾಗಿರೋದನ್ನೇ ಶಮ ಅಂತಾರೆ, ಬ್ಲಿಸ್ಫುಲ್. ಇಂದು ನಾವೆಲ್ಲರೂ ಬದುಕ್ತಾ ಇರೋದೇನು ಒಂದು ರೀತಿಯಾದಂಥ ಅಶಾಂತಿ, ಟೆನ್ಷನಿಂದಲೇ. ಇದಕ್ಕೆ ಮೂಲ ಏನು? ಮೂಲ ಕಾರಣ, ನಾವು ನಮ್ಮ ಮನಸ್ಸನ್ನು ಲೌಕಿಕ ವಿಚಾರದಲ್ಲಿ ಕೇಂದ್ರೀಕರಿಸಿ ಸಾಗಿಸ್ತಾ ಇದ್ದೇವೆ. ಯಾವುದು ನಮಗೆ ತೃಪ್ತಿ ಕೊಡುವುದಿಲ್ಲವೋ ಅದರ ಬೆನ್ನು ಹತ್ತಾ ಇರೋದ್ರಿಂದಲೇ ನಮಗೆ ಶಾಂತಿ ಇಲ್ಲ. ಇದು ಶಮಃ ದಮಃ ಅನ್ನೋ ಎರಡು ಪಕ್ಕದಲ್ಲಿರುವಂಥದ್ದು ಪದಗಳು. ಇದು ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ. ದಮಃ ಇದ್ರೇ ಶಮ ಸಿಗತ್ತೆ, ಶಮ ಸಿಕ್ಕಿರೇ ದಮ ಸಿಗತ್ತೆ. ಲೌಕಿಕ ವಿಚಾರವನ್ನು ಬಿಟ್ಟು ಮನಸ್ಸನ್ನು ಭಗವಂತನ ಕಡೆಗೆ ಹರಿಸಿದಾಗ ಮನಸ್ಸು ಹಾಯಾಗಿರುತ್ತೆ. ಜೀವನದಲ್ಲಿ ಸಮಸ್ಯೆ ಬಂದರೆ ದೇವರಿದ್ದಾನೆ, ಆತ ನಮ್ಮನೇನು ಬಿಡೋದಿಲ್ಲ ಎನ್ನುವಂಥ ದೃಢ ನಂಬಿಕೆ ಉಳ್ಳವನು ಈ ಸ್ಥಿತಿಗೆ ಸೇರಬಲ್ಲ. ಒಟ್ಟಿನಲ್ಲಿ ನಮ್ಮ ಒಳಪ್ರಪಂಚದ ಸರ್ವಸ್ವವೂ ಭಗವಂತ ಎನ್ನುವಂಥ ಪರಿಜ್ಞಾನದಿಂದ ನಾವು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಇದೇ ಇಲ್ಲಿರುವಂಥ ಮೂಲ ಸಂದೇಶ. ಮುಂದುವರೆದಂಥ ಕೃಷ್ಣ ಹೇಳ್ತಾನೆ, ಸುಖ ದುಃಖ, ಹುಟ್ಟು ಸಾವು, ಭಯ ಕೆಚ್ಚು, ಇದರ ಬಗ್ಗೆ ಕೂಡ ವಿಷಯ ಹೇಳ್ತಾರೆ. ನೋಡಿ, ಇನ್ನ ಒಂದು ವಿಷಯ ನೋಡೋಣ. ಸುಖ ದುಃಖ ಎನ್ನುವುದು ದ್ವಂದ್ವ. ಜೀವನದಲ್ಲಿ ಇವೆರಡೂ ಕೂಡ ಒಟ್ಟಿಗೆ ಇರ್ತವೆ ಮತ್ತು ಒಂದರ ನಂತರ ಒಂದು. ನಾವು ಹಿಂದೆ ಮೋಕ್ಷ ಧರ್ಮ ಪರ್ವದಲ್ಲಿ ಸೇನಜಿತ್ ರಾಜನಿಗೆ ಬ್ರಾಹ್ಮಣ ಹೇಳಿದ ಉಪದೇಶ ಕೂಡ ಇದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಸುಖ ದುಃಖೇ ಮನುಷ್ಯಾಣ ಚಕ್ರವತ್ ಪರಿವರ್ತತಃ. ನ ಸುಖಂ ಲಭತೆ ನಿತ್ಯಂ, ನ ನಿತ್ಯಂ ಲಭತೆ ಸುಖಂ. ಸುಖ ದುಃಖ ಅನ್ನೋದು ಚಕ್ರ ಇದ್ದಂಗೆ ಒಂದಾದ ಮೇಲೆ ಒಂದು ಬರುತ್ತೆ. ಯಾರಿಗೂ ಪೂರ್ಣವಾಗಿ ಸುಖ ಅಂತಂಬೋದು ಯಾರಿಗೂ ಇಲ್ಲ, ಪೂರ್ಣವಾಗಿ ದುಃಖ ಅಂತಂಬೋದು ಯಾರಿಗೂ ಇಲ್ಲ. ಅಂದರೆ ನಾವು ಮನುಷ್ಯರ ಬಗ್ಗೆ ಹೇಳಿಕೊಂಡ್ರೆ, ದೇವತೆಗಳಿಗೆ ಬರೀ ಸುಖನೇ ಇರೋದು, ಅವರಿಗೆ ದುಃಖ ಇರೋದಿಲ್ಲ. ಆದರೆ ಪ್ರಾಣಿಗಳಿಗೆ, ಮನುಷ್ಯ ಬಿಟ್ಟು ಉಳಿದಂಥ ಪ್ರಾಣಿಗಳೇನಿದೆ ಅವುಗಳಿಗೆ ಸುಖ ಇರೋದಿಲ್ಲ, ಬರೀ ದುಃಖವೇ. ಸುಖ ಯಾಕೆ ಇರೋದಿಲ್ಲ ಅಂತಂದರೆ,
ಸುಖವನ್ನು ಗುರುತಿಸ್ಬೇಕಲ್ಲ. ಸುಖವನ್ನು ಗುರುತಿಸ್ಬೇಕಾದ್ರೆ ಏನು ಬೇಕು? ಬುದ್ಧಿ ಬೇಕು. ನಾನು ಸುಖ ಪಡ್ತಾ ಇದ್ದೀನಿ ಅಂತಂಬೋ ವಿವೇಕ ಬರೋದು ಯಾವಾಗ? ಬುದ್ಧಿ ಇದ್ದರೆ ತಾನೆ. ಆದರೆ ಪ್ರಾಣಿಗಳಿಗೆ ಆ ಬುದ್ಧಿ ಇಲ್ಲ. ಮನುಷ್ಯನಿಗೆ ಮಾತ್ರವೇ ಒಂದು ಬುದ್ಧಿ, ಒಂದು ಕೈಗಳು ಇರೋದು. ಬೇರೆ ಯಾವ ಪ್ರಾಣಿಗಳಿಗೂ ಕೂಡ ಈ ಎರಡು ವಿಶೇಷವಾದಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಅವು ತಾತ್ಕಾಲಿಕವಾಗಿ ಸುಖಪಟ್ಟಂಗೆ ಕಾಣಿದ್ರು ಕೂಡ ಅದಕ್ಕೆ ಎಚ್ಚರ ಇಲ್ಲ. ನಾನು ಸುಖ ಪಡ್ತಾ ಇದ್ದೇನೆ ಅಂತ ಎಚ್ಚರ ಇಲ್ಲ. ಮನುಷ್ಯರಿದ್ದಂಗೆ ಅದು ತಿಂತವೆ, ಮನುಷ್ಯರಿದ್ದಂಗೆ ಅವು ಮೈಥುನ ಮಾಡ್ತವೆ. ಆದರೆ ಅದಕ್ಕೇನು ಚಾಯ್ಸ್ ಇಲ್ಲ. ನನಗೆ ಇಂಥದ್ದೇ ಬೇಕು. ಮದುವೆ ಮಾಡಿಕೊಳ್ಳೋ ಕಾಲಕ್ಕೆ ಹೆಣ್ಣು ಆಗಲಿ ಗಂಡಾಗಲಿ ಇಂಥವಳೇ ಬೇಕು, ಈ ಥರ ಚಂದ ಇರಬೇಕು, ಒಂದು ಯಾವುದೋ ಒಂದು ಟೇಸ್ಟ್ ಇರ್ತದೆ. ಮಗು ಹೀಗಿರಬೇಕು, ಹೈಟ್ ಹೀಗಿರಬೇಕು, ಕಲರ್ ಹೀಗಿರಬೇಕು. ಯಾವುದೋ ಸಿನಿಮಾ ಚಿಕ್ಕಂದಾಗಿಂದ ನೋಡ್ತಾ ಒಬ್ಬ ಫೇವ್ರೆಟ್ ಹೀರೋ, ಫೇವ್ರೆಟ್ ಹೀರೋಯಿನ್ ಅಂತ ಒಂದು ಲಿಸ್ಟ್ ಇಟ್ಕೊಂಡಿರ್ತಾರೆ. ಯಾರನ್ನು ನೋಡ್ರೂ ಅವ್ರ ಜೊತೆ ಕಂಪೇರ್ ಮಾಡ್ತಾ ಇರ್ತಾರೆ. ಇವನ್ ಥರ ಇರಬೇಕು, ಅದು ಸ್ಟ್ಯಾಂಡರ್ಡ್. ಆ ಹುಡುಗ ಈ ಥರ ಇರಬೇಕು. ಅದೇನೇ ಅವ್ರು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೆ ನನಗಿಷ್ಟ ಇಷ್ಟ ಇಲ್ಲ ಅಂತ ಅಂಬೋದು 2 ವರ್ಡ್ಸ್ ಬರುತ್ತೆ. ಯಾವುದಾದ್ರೂ ಒಂದು ಹಣ್ಣು ಕೊಟ್ಟು ಹೇಗಿದೆ ಅಂತ ಕೇಳ್ತೇವೆ, ಚೆನ್ನಾಗಿದೆ ಅಂತ ಹೇಳ್ತೇವೆ. ಎಷ್ಟು ಚೆನ್ನಾಗಿದೆ? ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ಆ ಚೆನ್ನಕ್ಕೆ ಡೆಫಿನಿಷನ್ ಹೇಳಿಕ್ಕೆ ಬರುತ್ತಾ? ಅದು ನಾಲಿಗೆ ಮಾತ್ರ ಐಡೆಂಟಿಫೈ ಮಾಡಬಲ್ಲದು, ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕೆಲವಿಂದ ಇಂದ್ರಿಯಗಳಿಂದ ಆಗುವಂಥದ್ದಕ್ಕೆ ನೀವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಫೀಲಿಂಗನ್ನು. ಆ ಹುಡುಗ ಯಾಕೆ ಇಷ್ಟ, ಈ ಹುಡುಗಿ ಯಾಕೆ ಇಷ್ಟ, ನೀವು ಎಕ್ಸ್ಪ್ರೆಸ್ ಮಾಡ್ಲಾರೆ. ಅದಕ್ಕೆ ಹೇಳ್ತಾರೆ, ಸಿನಿಮಾದಲ್ಲಿ ಎಷ್ಟೋ ತೆಗಿತಾರೆ, ಪ್ರೀತಿ ಯಾವಾಗ ಹುಟ್ಟೋದು ಹೇಳಲಿಕ್ಕೆ ಆಗೋದಿಲ್ಲ, ಅದು ಹೇಗೆ ಹುಟ್ಟತ್ತೋ, ಇದು ಯಾಕೆ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಇಂದ್ರಿಯಗಳ ಒಂದು ದೌರ್ಬಲ್ಯ. ಇದು ಹೇಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತದೆ? ಒಬ್ಬನಿಗೆ ಇಷ್ಟವಾದದ್ದು ಇನ್ನೊಬ್ಬನಿಗೆ ಇಷ್ಟ ಇರಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಅವಂದೇ ಆದಂಥ ಡೆಫಿನೇಷನ್ ಇರ್ತದೆ. ಪ್ರತಿಯೊಬ್ಬಂದು ಸುಖ ದುಃಖ ಎನ್ನುವಂಥ ಒಂದು ಲಿಸ್ಟ್ ಬೇರೆನೇ ಇರುತ್ತೆ. ಒಬ್ಬರದ್ದು ಇನ್ನೊಬ್ಬರಿಗೆ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಒಬ್ಬರಿಗೆ ಸ್ವೀಟ್ ಇಷ್ಟ, ಇನ್ನೊಬ್ಬರಿಗೆ ಸ್ವೀಟ್ ಇಷ್ಟ ಇಲ್ಲ. ಒಬ್ಬನಿಗೆ ಖಾರ ಇಷ್ಟ, ಇನ್ನೊಬ್ಬರಿಗೆ ಖಾರ ಇಷ್ಟ ಇಲ್ಲ. ಈ ರೀತಿ ನಾನಾ ಬಗೆಯ ರುಚಿಗಳು ಇರ್ತದೆ ಒಬ್ಬೊಬ್ಬರಿಗೂ. ಅದಕ್ಕೆ ಇದೇನು ಹೇಳ್ತಾರೆ, ಸುಖ ದುಃಖ ಎನ್ನುವುದು ಅಷ್ಟೇ ದ್ವಂದ್ವ. ಇದು ಒಂದಾದ ಮೇಲೊಂದು ಬರ್ತಾ ಇರುತ್ತೆ ಮನುಷ್ಯನಿಗೆ. ಯಾವುದೂ ಕೂಡ ನಿತ್ಯವಾಗಿರೋದಿಲ್ಲ. ಸುಖವೂ ನಿತ್ಯವಾಗಿರೋದಿಲ್ಲ, ದುಃಖವೂ ನಿತ್ಯವಾಗಿರೋದಿಲ್ಲ. ಆದರೆ ದುಃಖದಲ್ಲಿ ಒಂದು ಬೆನಿಫಿಟ್ ಏನಂತಂದರೆ, ನೆಕ್ಸ್ಟ್ ಚೇಂಜ್ ಏನು? ದುಃಖ ಆದಮೇಲೆ ನೆಕ್ಸ್ಟ್ ಚೇಂಜ್ ಸುಖವೇ. ಒಬ್ಬನಿಗೆ ದುಃಖ ಪಡ್ತಾ ಇದ್ದೇನೆ ಅಂತಂದರೆ, ಇಷ್ಟೇ ನನ್ನ ಜೀವನ ಹಾಳಾಯಿತು, ಇನ್ನು ಜೀವಮಾನದಲ್ಲಿ ನಾನು ಈ ದುಃಖ ಪಡ್ತಾನೇ ಇರಬೇಕು ಇಲ್ಲ. ನೆಕ್ಸ್ಟ್ ಚೇಂಜ್ ಸುಖ ಬರುತ್ತೆ. ಸುಖ ಬರೋನಿಗೆ ಕೂಡ ಸಂತೋಷ ಪಡಲಿಕ್ಕಿಲ್ಲ. ಯಾಕೆ ಅಂತಂದರೆ ನೆಕ್ಸ್ಟ್ ಚೇಂಜ್ ಏನು? ದುಃಖ. ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತದೆ. ಒಂದು ಸ್ಟೀಪ್ ಹಿಲ್ ಬಂತ ಅನ್ಕೊಳ್ಳಿ, ನೆಕ್ಸ್ಟ್ ಡೌನ್ ಬರ್ತದೆ. ಇಮಿಡಿಯೇಟ್ಲಿ ನಾವು ತುಂಬ ಹಿಲ್ ಸ್ಟೇಷನ್ಗೆ ಹೋದವ್ರಿಗೆ ಗೊತ್ತಾಗ್ತದೆ, ಮೇಲಕ್ಕೆ ಏರೋದು ಕೆಳಗೆ ಇಳಿಯೋದು. ಜೀವನವೂ ಅಷ್ಟೇ, ಸುಖ ದುಃಖಗಳು ಅಷ್ಟೇ ಅಂತ ಹೇಳ್ತಾರೆ. ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಯಾರಿಗೂ ಕೂಡ ಸುಖವಿಲ್ಲದ ದುಃಖ ಆಗಲಿ, ದುಃಖವಿಲ್ಲದಂಥ ಸುಖ ಆಗಲಿ ಇಲ್ಲವೇ ಇಲ್ಲ. ಇದು ನಮ್ಮ ಜೀವನದಲ್ಲಿ ಹಗಲು ರಾತ್ರಿ ಇದ್ದಂತೆ. ಈ ಸತ್ಯವನ್ನು ತಿಳಿದಾಗ ದುಃಖ ಎನ್ನುವುದು ದುರ್ಬರ ಆಗುವುದಿಲ್ಲ. ಯಾಕೆಂದ್ರೆ ದುಃಖ ಬಂದಾಗೆ ಸುಖ ಆಗುವುದು. ಯಾಕೆಂತಂದ್ರೆ ನೆಕ್ಸ್ಟ್ ಚೇಂಜ್ ಯಾವುದು? ಸುಖವೇ. ಸುಖ ಬಂದರೂ ಕೂಡ ಸಂತೋಷ ಪಡಲಿಕ್ಕಿಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಚೇಂಜ್ ಯಾವುದು? ದುಃಖ. ಹಾಗಿದ್ರೆ ಸುಖವನ್ನೇ ಪಡೆಯುವವರು ಅಂತಿದ್ದರೆ, ಈಗ ನಾವು ನೋಡ್ತೇವಲ್ಲ, ಸುಖ ಬೇಕು ಅಂದರೆ ಏನು ಬೇಕು? ಹಣ ಬೇಕು. ಹಣ ಬೇಕಾದ್ರೆ ಏನು ಬೇಕು? ಉದ್ಯೋಗವೋ ವ್ಯಾಪಾರವೋ ಬೇಕು. ಅದು ಬೇಕಾದರೆ ವಿದ್ಯೆ ಬೇಕು. ಅಲ್ಲಿಂದಲೇ ನಮಗೆ ಚಿಕ್ಕಂದಾಗಿಂದಲೇ ಫೀಡಿಂಗ್ ಶುರು ಆಗ್ತದೆ. ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ಉದ್ಯೋಗ ಬರುತ್ತೆ. ಒಳ್ಳೆ ಉದ್ಯೋಗ ಬಂದರೆ ಕೈ ತುಂಬ ಸಂಪಾದನೆ. ಕೈ ತುಂಬ ಸಂಪಾದನೆ ಇದ್ದರೆ ನೀನು ಬೇಕಾದ ಕೊಂಡುಕೊಳ್ಳಬಹುದು. ಆದರೆ ದುಃಖ ಇಲ್ಲದಂಥ ಸ್ಥಿತಿ ಬರುತ್ತಾ ಯಾರಿಗಾದರೂ? ಹಣ ಇಲ್ಲದವರಿಗಿಂತಲೂ ಹಣ ಇರೋರಿಗೆ ತುಂಬ ದುಃಖ ಇರುತ್ತೆ. ಇದು ನಿಮಗೆ ಬೇಕಾದರೆ ಉದ್ಧವ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಉದ್ಧವ ಗೀತೆಯಲ್ಲಿ ಸಿಗತ್ತೆ ನಿಮಗೆ. ಅದು ಕೂಡ ಹೇಳೋಣ ಮುಂದೆ ಆ ಸಂದರ್ಭ ಬಂದಾಗ. ಯದು ಮಹಾರಾಜ ಕೃಷ್ಣನ ಮೂಲ ವಂಶ. ಆ ಯದು ಮಹಾರಾಜ ಒಂದಿನ ರಾಜ್ಯಭಾರ ಮಾಡ್ತಾ ಇದ್ದಾಗ ಒಬ್ಬ ತುಂಬ ಒಂದು ಕೌಪಿನ ಉಟ್ಟುಕೊಂಡು ತುಂಬ ಬಡವ ಹೋಗ್ತಾ ಇರ್ತಾರೆ. ತುಂಬ ಹೀನ, ಅವನ ಕೈಯಲ್ಲಿ ಏನೂ ಇರಲ್ಲ. ಆದರೆ ಅವನ ಮುಖದಲ್ಲಿ ತುಂಬ ಸಂತೋಷ ಇರುತ್ತೆ. ಯಾಕೆ ಅಂತಂದರೆ ಅವನು ಕರಿತಾನೆ, ಯಾಕೆ ನೀ ಇಷ್ಟು ಸಂತೋಷವಾಗಿದೆ? ನನ್ನ ಹತ್ರ ಏನೂ ಇಲ್ಲ, ನಾನು ಯಾರ ಹತ್ರ ಓದ್ಕೊಂಡಿಲ್ಲ, ನನಗೆ ಬೇಕಾದ್ದೇನೂ ಇಲ್ಲ, ಅದಕ್ಕೆ ನಾನು ಸಂತೋಷವಾಗಿದ್ದೇನೆ. ನೀವು ಕಂಪೇರ್ ಮಾಡಿ ನೋಡಿ,
ಶ್ರೀಮಂತಿಗೆ ಇದ್ದವರಿಗೆ ಇದ್ದಂತ ಎಷ್ಟು ಸುಖದಲ್ಲಿ ಮೆರಿತಾ ಇರ್ತಾರೋ ಅವ್ರಿಗೆ ಅಷ್ಟೇ ದುಃಖ ಕೂಡ ಇರುತ್ತೆ. ಆ ದುಃಖದ ಆ್ಯಂಗಲ್ ನಮಗೆ ಗೊತ್ತಾಗಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ಹೆಂಡತಿ ಗಂಡ ಅವ್ರು ಹೇಗಿದ್ದಾರೆ ನೋಡು, ಗಂಡ ಏನು ಮಾಡ್ತಾನೆ, ನೀನೇನಿದ್ದೆ ಅವ್ರ ಹೆಂಡತಿ ನೋಡಿ ಎಷ್ಟು ಕೆಲಸ ಮಾಡ್ತಾಳೋ ಅಂತಾರೆ. ಹೆಂಡತಿ ಏನು ಮಾಡ್ತಾಳೆ, ಅವ್ರು ನೋಡಿ ಎಷ್ಟು ಸಂಪಾದನೆ ಮಾಡ್ತಾರೆ, ಎಂದು ಸಂತೋಷವಾಗಿರ್ತಾರೆ, ಎಲ್ಲೋ ಗಿಂಕ್ಷನ್ಗೆ ಬಂದಿರ್ತಾರೆ, ಅವರಿಬ್ಬರು ಆನಂದವಾಗಿ ನಕ್ಕೊಳ್ಳೋದು ಕಾಣುತ್ತೆ. ಅವ್ರಿಗೆ ಸಂತೋಷವಾಗಿರ್ತಾರೆ, ಅವ್ರಿಗೆ ದುಃಖ ನಮ್ಮ ಥರ ದುಃಖ ಇಲ್ಲ ಅಂತಂತಾರೆ. ಹಾಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರ ಸುಖಕ್ಕೆ ತಕ್ಕಂತೆ ದುಃಖ ಇದ್ದೇ ಇರುತ್ತೆ. ಎಷ್ಟು ಸುಖ ಇದೆಯೋ ಅದಕ್ಕೆ ಈಕ್ವಲ್ ಆಗಲಿ, ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ಆಗಲಿ ದುಃಖ ಇರುತ್ತೆ ಹೊತ್ತು ಕಡಿಮೆ ಇರೋದಿಲ್ಲ. ಇದು ಸೃಷ್ಟಿ ನಿಯಮ, ಇದು ಹಾಗೇ ಇರುತ್ತೆ. ಆದರೆ ನಾವು ಸಮೂಹಕ್ಕೊಳಗಾಗ್ತೇವೆ, ನಮಗೆ ಗೊತ್ತಿಲ್ಲ ಒಳಗೆ ಅವನು ತುಂಬ ಹಣ ಬೇಕಾದಷ್ಟಿದೆ, ಎಲ್ಲ ಇದ್ದರೆ ನಾವು ಬೇಕಾದ್ದು ಪಡಿಬೋದು 100% ಕರೆಕ್ಟ್. ಆದರೆ ಅದಾದ ಮೇಲೆ ನೆಕ್ಸ್ಟ್ ಚೇಂಜ್ ಯಾವುದು, ದುಃಖ ಬರುತ್ತಲ್ವ. ಎಷ್ಟು ಸುಖಪಟ್ಟಿವೋ ಅದಕ್ಕೆ ಈಕ್ವಲ್ ಅಮೌಂಟ್ ಆಗಲಿ, ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿನೇ ದುಃಖ ಬರುತ್ತೆ. ಸೊ ಹಾಗಾಗಿ ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಜೀವನದಲ್ಲಿ ಸುಖ ಆದ ಮೇಲೆ ದುಃಖ, ದುಃಖ ಆದ ಮೇಲೆ ಸುಖ ಬರ್ತಾನೇ ಇರುತ್ತೆ. ಅದಕ್ಕೆ ಹೆದರಬಾರದು. ಸುಖ ಬಂತ ಎಚ್ಚರ ಇರಬೇಕು, ನೆಕ್ಸ್ಟ್ ಚೇಂಜ್ ಯಾವುದು, ದುಃಖ, ಪ್ರಿಪೇರ್ ಆಗಿರಿ, ಭಯ ಇಲ್ಲ. ದುಃಖ ಬಂತ ಹೆದರ್ಕೊಳ್ಬೇಡಿ, ನೆಕ್ಸ್ಟ್ ಚೇಂಜ್ ಯಾವುದು, ಸುಖ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಪ್ರಾಣಿಗಳಲ್ಲ, ಪ್ರಾಣಿಗಳಿಗೆ ಸುಖ ಇರೋದೇ ಇಲ್ಲ. ಮನುಷ್ಯನಿಗೆ ಹುಟ್ಟಿದಾಗಿಂದ ಸಾಯೋ ತನಕ ಸುಖ ದುಃಖ ಎರಡೂ ಇರುತ್ತೆ. ಒಂದು ನಿಮಿಷ ಕಟ್ಟಾದಂಗಿದೆ. ಸುಖ ದುಃಖ ಇದೆಲ್ಲ ಕೂಡ ದ್ವಂದ್ವವಾಗಿರುತ್ತೆ. ನಾವು ಅದನ್ನು ಆ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡರೆ, ಜ್ಞಾನವನ್ನು ಪಡೆದು ವಿಜ್ಞಾನದ ಆಳಕ್ಕೆ ಹೋಗಿ ಅರ್ಥ ಮಾಡಿಕೊಂಡರೆ ಸಮೂಹ ಅಂತ ಹೊಟ್ಟೋಗುತ್ತೆ. ಆವಾಗ ಆನಂದವಾಗಿದ್ದವನು ಆನಂದವಾಗಿರ್ಬೋದು, ಇಲ್ಲದವನು ಆನಂದವಾಗಿರ್ಬೋದು. ಸುಖ ಬಂದವನು ಹೆದರೋದು ಬೇಕಾಗಿಲ್ಲ, ಸುಖ ಪಡೋದು ಬೇಕಾಗಿಲ್ಲ. ಯಾಕೆಂತಂದರೆ ನೆಕ್ಸ್ಟ್ ಏನು ಚೇಂಜ್ ಆಗುತ್ತೆ, ದುಃಖ ಬರುತ್ತೆ, ಪ್ರಿಪೇರ್ ಆಗಿರಬೇಕು. ದುಃಖ ಬಂತ ನೆಕ್ಸ್ಟ್ ಬರೋದು ಸುಖವೇ. ನಮಗೆ ಜ್ಯೋತಿಷ್ಯದಲ್ಲಿ ಕೂಡ ಇದರ ವಿಷಯ ಗೊತ್ತಿದೆ. ಜ್ಯೋತಿಷ್ಯದಲ್ಲಿ ಏನು, ನಿಮಗೆ ದಶೆಗಳು ನೋಡಿ, ನಿಮಗೆ ದಶೆ ನೋಡಿದಾಗ ನಮ್ಮ ಜಾತಕದಲ್ಲಿ ಶುಭ ಗ್ರಹಗಳ ದಶೆಯೂ ಇರ್ತದೆ, ಪಾಪಗ್ರಹಗಳ ದಶೆಯೂ ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಮಹಾದಶೆಯಲ್ಲಿ, ಅಂತರ್ದಶೆಯಲ್ಲಿ, ಪ್ರತ್ಯಂತರದಶೆಯಲ್ಲಿ, ಪ್ರಾಣದಶೆ, ಸೂಕ್ಷ್ಮದಶೆಯಲ್ಲಿ ಶುಭ ಗ್ರಹಗಳ ದಶೆ ಕೂಡ ಬರುತ್ತೆ. ಅಂದ್ರೆ ಏನು, ಒಳ್ಳೆ ಅವಕಾಶಗಳು ಕೂಡ ನಿಮಗೆ ಸಿಗತ್ತೆ ಅಂತ ಅರ್ಥ. ಅಟ್ಲೀಸ್ಟ್ ರಿಲೀಫ್ ಕೂಡ ಸಿಗತ್ತೆ ಅಂತ ಅರ್ಥ. ನಾಟ್ ಆಡಿಯಬಲ್. ಹರಿಶ್ವಾಸ ಈಗ ಕೇಳ್ತಾ ಇದೆಯಾ? ಸೊ ಹಾಗಾಗಿ ಸುಖ ದುಃಖ ಅಂತಂಬೋದು ಈ ಡೆಫಿನಿಷನ್ ಏನಿದೆ, ಇದು ಮನುಷ್ಯನ ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು. ಸುಖ ಬಂದರೆ ಬಿ ಪ್ರಿಪೇರ್ಡ್, ಯಾಕೆಂದರೆ ನೆಕ್ಸ್ಟ್ ಚೇಂಜ್ ದುಃಖ. ದುಃಖ ಬಂದರೆ ಬಿ ಪ್ರಿಪೇರ್ಡ್, ನೆಕ್ಸ್ಟ್ ಚೇಂಜ್ ಸುಖ. ಆನಂದವಾಗಿರ್ಬೋದು. ಇದು ಎಲ್ಲರಿಗೂ ಕೂಡ ಮನುಷ್ಯ ಸಾಮಾನ್ಯರಿಗೆ ಸಾಮಾನ್ಯವಾಗಿರುವಂಥದ್ದೇ. ಈ ವಿಚಾರ ಗೊತ್ತಿದ್ದರೆ ಯಾರೂ ಕೂಡ ಹೆದರೋದು ಬೇಕಾಗಿಲ್ಲ. ಒಬ್ಬ ಬಡತನದಲ್ಲಿದ್ದವನು ಆನಂದವಾಗಿರ್ಬೋದು, ಒಬ್ಬ ಶ್ರೀಮಂತನು ಕೂಡ ಎಚ್ಚರದಿಂದ ಆನಂದವನ್ನು ಪಡಿಬೋದು. ಇದು ಕೃಷ್ಣ ಕೊಡುವಂಥ ಸಂದೇಶ. ಸೊ ಇದು ಸಮಯಾತೀತ ಆಗಿದೆ. ಈ ಶ್ಲೋಕಕ್ಕೆ ಮುಗಿಸೋಣ. ಮತ್ತು ಮುಂದೆ ಭಗವಂತ ಮತ್ತೆ ಇನ್ನಿಷ್ಟು ವಿಷಯ ಹೇಳ್ತಾನೆ. ಅಹಿಂಸೆ ಬಗ್ಗೆ ಹೇಳ್ತಾನೆ, ಸಮತ್ವ ಅಂತಂಬುದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ ತೃಪ್ತಿ ಅಂದರೆ ಏನು, ತಪಸ್ಸು ಅಂದರೆ ಏನು, ದಾನ ಅದಾನ ಅಂತಂದರೆ ಏನು, ಇದನ್ನು ಕೂಡ ಭಗವಂತ ಉಲ್ಲೇಖನೆ ಮಾಡ್ತಾನೆ. ಈ ಗುಣಗಳು ಯಾವಾಗ ನಾವು ಬೆಳೆಸಿಕೊಳ್ತೇವೋ ಶಾಸ್ತ್ರ ಅಂತಂಬುದು ಅರ್ಥ ಆಗ್ತದೆ. ಇಲ್ಲದ್ರೆ ನಮಗೆ ಶಾಸ್ತ್ರ ವಿಚಾರ ಅರ್ಥ ಆಗೋದಿಲ್ಲ, ಎಲ್ಲ ಅರ್ಥ ಆದಂಗೆ ಕಾಣುತ್ತೆ ಅಷ್ಟೆ. ಸೊ ಹಾಗಾಗಿ ಇದನ್ನು ಒಂದೊಂದಾಗಿ ನಾವು ನೋಡಿಕೊಂಡು ಅರ್ಥ ಮಾಡಿಕೊಂಡು ಜ್ಞಾನವನ್ನು ಪಡೆಯೋಣ. ಆ ಜ್ಞಾನವನ್ನು ನಮ್ಮ ಅಂತರಂಗದಲ್ಲಿ ಬೆಳೆಸಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಅದು ವಿಜ್ಞಾನ ಆಗ್ತದೆ. ಯಾವಾಗ ವಿಜ್ಞಾನ ಆಗ್ತದೋ ನಮ್ಮಲ್ಲಿರುವಂಥ ಪ್ರಶ್ನೆಗಳೆಲ್ಲ ಕೂಡ ತಾನೇ ಬಿಟ್ಟು ಹೊರಟೋಗ್ತದೆ. ಅಸಮೋಹ ಸ್ಥಿತಿಗೆ ಬರ್ತೇವೆ. ಈ ಸ್ಥಿತಿಗೆ ಬಂದಾಗೆ ಮತ್ತಿಷ್ಟು ಜ್ಞಾನ ಒಳಗೆ ಹೋಗುತ್ತೆ. ಆಗಲಿ ಕನ್ಫ್ಯೂಷನ್ ಇತ್ತು ಅಂದ್ಕೊಳ್ಳಿ, ವಿಷಯ ಹೋಗೋದೇ ಇಲ್ಲ, ಅಲ್ಲಿಯೇ ನಿಂತೋಗ್ತದೆ. ಸೊ ಇದನ್ನು ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರವನ್ನು ನೋಡೋಣ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮೋ ನಮಃ.